ಅರಮನೆ ಅರಮನೆ ಮನೆ 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 ಅರಮನೆ ಮನೆ 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 ಕಾಲವೇ ನಿಂತೋದ್ರೆ ಏನ್ ಮಾಡ್ತೀಯ ದೇಹದ ಗೂಡನ್ನೇ ಬಿಟ್ಟು ಹೋಗ್ತೀಯ ಕಾಲವೇ ನಿಂತೋದ್ರೆ ಏನ್ ಮಾಡ್ತೀಯ ದೇಹದ ಗೂಡನ್ನೇ ಬಿಟ್ಟು ಹೋಗ್ತೀಯ ನೀರ ಮೇಲಿನ ಗುಳ್ಳಿ ನಿಜವೇನಯ್ಯ ಸತ್ಯದ ಸಾರ ನೀನು ತಿಳ್ಕೊಳ್ಳಯ್ಯ ಅರಮನೆ ಅರಮನೆ ಮನೆ 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 ಅರಮನೆ ಪ್ರೇಮ ನಟನೆಯಲ್ಲ ಪ್ರೀತಿ ಪ್ರೇಮ ನಟನೆಯಲ್ಲ ಹಣಕ್ಕಾಗಿ ಎಲ್ಲ ಮೋಸವೆಲ್ಲ ಇಲ್ಲಿ ಬದುಕಿನ ಅರ್ಥವೇ ಮರ್ತೀರಿ ಆಟ ಮತ್ತು ಮಾಡ್ತೀರಿ ಜಾಲವನ್ನೇ ಹಿಡ್ತೀರಿ ಹಣವನ್ನೇ ತೆಗಿತೀರಿ ರಕ್ಕಸರಾಗಿ ಮೆರಿತೀರಿ ಓ ಮನುಜ ಮನುಜ ಕೇಳಯ್ಯ ಓಂ ಶಾಂತಿ ಶಾಂತಿ ಬೇಕಯ್ಯ ಓಂ ಮನುಜ ಮನುಜ ಕೇಳಯ್ಯ ಓಂ ಶಾಂತಿ ಶಾಂತಿ ಬೇಕಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಿಲ್ಲರ್ 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 ಅರಮನೆ 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 ಮನೆ 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 ಅರಮನೆ ಅರಮನೆ ಅರಮನೆ. ಅಣ್ಣ, ನೀನು ಹೇಳಿದಂತೆ ಚಿಕ್ಕದಣಿ ಅಮೃತಪ್ಪನವ್ರನ್ನ ಕರ್ಕೊಂಡು ಹೋಗಿ ಊರಲ್ಲಿ ಎಲ್ರಿಗೂ ಪರಿಚಯ ಮಾಡಿಕೊಟ್ಟೆ. ನೀನು ಇರ್ಬೇಕಾಗಿತ್ತಣ್ಣ ಜೊತೆಗೆ. ಏನ್ ವೈಭವ, ಏನ್ ಸನ್ಮಾನ ಚಿಕ್ಕದಣಿಯವ್ರಿಗೆ, ಭಾರಿ ವೈಭವ ನೋಡ್ಬೇಕಾಗಿತ್ತು. ನೀನು ಹೇಳಿದಂತೆ ಎಲ್ರಿಗೂ ಬಡವರು ಅಂತ ಯಾರಿದ್ದಾರೆ ಎಲ್ರ ಮನೆಗೂ ತಲಾ 1,000 ರೂಪಾಯಿ ಕೊಡಿಸಿದ್ದೆ. ಹೌದಾ? ಆಮೇಲೆ ದೇವಸ್ಥಾನ, ಮಸೀದಿ, ಚರ್ಚು ಎಲ್ರಿಗೂ ಅಮೃತಪ್ಪನವ್ರ ಕೈಯಿಂದಾನೆ 10,000 ದೇಣಿಗೆ ಕೊಡಿಸಿರಿ. ಒಟ್ಟಿಗೆ 4 ಲಕ್ಷ ಆದಂಗಾಯ್ತು. ಉಳಿದ ದುಡ್ಡು ನನ್ನ ಹತ್ರ ಇದೆ. ಚಿಕ್ಕದಣಿಯವರು ತಾಯಿಯವ್ರ ಸಮಾಧಿ ಹತ್ರ ಹೋಗಿ ಬರ್ತೀರಿ ಅಂತ ಡ್ರೈವರ್ ಕರ್ಕೊಂಡು ಹೋಗ್ಯಾರ. ಅಣ್ಣ, ಒಂದು ಅನುಮಾನ. ಏನು? ಚಿಕ್ಕದಣಿಯವ್ರ ಕಾಲೇಜ್ ಶಿಕ್ಷಣ ಏನು ಮುಗೀತು, ಇನ್ ಮೇಲೆ ಅವರು ಇಲ್ಲೇ ಇರ್ತಾರೋ ಅಥವಾ? ಹೌದು ನೋಡು, ನನಗೆ ಇರೋರು ಇಬ್ಬರೇ ಮಕ್ಕಳು. ತಾಯಿ ಸತ್ತ ಮಕ್ಕಳನ್ನ ಇಲ್ಲಿ ಇಟ್ಕೊಂಡು ಜೋಪಾನ ಮಾಡೋದು ಕಷ್ಟ ಆಗತ್ತೆ ಅಂತ ತಿಳ್ಕೊಂಡು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಇಟ್ಟಿದ್ದೇನೆ. ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡುತ್ತಾರೆ. ಅಲ್ಲಿ ಕಲಿತ ಮಕ್ಕಳು ವಿದ್ಯಾವಂತರು ಆಗುತ್ತಾರೆ. ನನ್ನ ಮಕ್ಕಳಿಗೆ ಎಲ್ಲಿಯಾದ್ರೂ ನೌಕರಿ ಕೊಡಿಸಬಹುದಾಗಿತ್ತು. ಅವರು ಎಲ್ಲದರಲ್ಲೂ ರ್ಯಾಂಕ್ ಸ್ಟೂಡೆಂಟ್. ಆದ್ರೆ ಇಲ್ಲಿ ಎಲ್ಲಾ ಜವಾಬ್ದಾರಿ ನೋಡ್ಕೊಂಡು ಹೋಗೋರು ಒಬ್ರು ಬೇಕಲ್ಲ. ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಕರೆಸಿದ್ರು. ಊರಲ್ಲಿ ಎಲ್ಲರ ಪರಿಚಯ ಇರ್ಲಿ ಅಂತ ನಿನ್ ಜೊತೆ ಊರಲ್ಲಿ ಎಲ್ಲ ಕಳಿಸ್ಕೊಟ್ಟಿದ್ರು. ಎಲ್ಲ ಆಯ್ತಣ್ಣ, ಪರಿಚಯ ಇರ್ಲಿ ಅಂತ ಆಯ್ತು, ಪರಿಚಯ ಮಾಡಿ ಕೊಟ್ಟದ್ದು ಆಯ್ತು. ಆದ್ರೆ ಈ ನೀರಿನಂತೆ ಹಣ ಯಾಕೆ ಖರ್ಚು ಮಾಡಿದ್ರಿ ಅದೇ ಅರ್ಥ ಆಗ್ಲಿಲ್ಲಲ್ಲ ನನಗೆ. ನೋಡು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಹೊಟ್ಟೆಯಲ್ಲಿರುವ ವಿಷಯ ಹೇಳಿದ್ರೆ ಕಷ್ಟವಾಗುವ ಕಾಲವಿದು. ಇಂಥದ್ರಲ್ಲಿ ಒಬ್ಬ ನಿಯತ್ತಿನ ಆಳು ಮನುಷ್ಯ ಸಿಕ್ಕಿಬಿಟ್ರೆ ಅವರಷ್ಟು ಅದೃಷ್ಟವಂತರು ಬೇರೆ ಯಾರು ಇಲ್ಲ ಅಂತ ನಾನು ಹೇಳ್ಬೇಕು. ಅಂಥ ಅದೃಷ್ಟವಂತ, ಅಂತ ಭಾಗ್ಯವಂತ ನಾನು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಅಂದ್ರೆ ಈ ನನ್ನ ನಿನ್ನ ನಡುವೆ ಈ ಆಳೋ ಒಡೆ ಅನ್ನೋ ಸಂಬಂಧ ಕೇವಲ ಪ್ರಪಂಚದೆದುರಿಗೆ ತೋರಿಸುವುದಕ್ಕಾಗಿ ಮಾತ್ರ. ನನ್ನ ಅಂತರಂಗದಲ್ಲಿ ಮಾತ್ರ ನೀನು ನನಗೆ ಒಡ ಹುಟ್ಟಿದ ತಮ್ಮನಿದ್ದಂತೆ. ಇರ್ಲಿ, ಈಗ ನನ್ನ ಮಗನು ರಾಜಕೀಯದಲ್ಲಿ ಮುಂದೆ ಬರಬೇಕಾಗಿದೆ. ಅದಕ್ಕಾಗಿ ಎಲ್ಲ ಏರ್ಪಾಡು. ಅವನಿಗೆ ನೀನು ಸಾರಥಿಯಾದ್ರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಅಂದ್ರೆ ಈಗಲೇ ಊರ್ ಜನರನ್ನ ನಮ್ಮ ಋಣದೊಳಗೆ ಹಾಕೊಂಡು ಮುಂದೆ ಚಿಕ್ಕದಣಿಯವ್ರನ್ನ ಜನನಾಯಕನನ್ನಾಗಿ ಮಾಡಬೇಕು ಅನ್ನೋ ಜಾಡ್ವೆ, ಅದಕ್ಕೆ ತಕ್ಕ ಪ್ರಯತ್ನ. ಅರ್ಥವಾಯ್ತಣ್ಣ. ನೀನು ಹೇಳ್ದಂತೆ ಚಿಕ್ಕದಣಿಯವರು ಸಾರ್ಥಿ ಆಗೋದಷ್ಟೇ ಅಲ್ಲ, ನನ್ನ ಜೀವ ಒತ್ತೆ ಇಟ್ಟು ದುಡಿತೀನಿ. ಚಿಕ್ಕದಣಿಯವ್ರನ್ನ ಮುಂದಕ್ಕೆ ತರ್ತೀನಿ. ದಾಸನಾಗಿ ಸಾಯೋವರೆಗೂ ಅವ್ರ ಸೇವೆ ಮಾಡ್ತೀನಿ. ಅಣ್ಣ, ಅನಾಥನಾಗಿದ್ದ ನನ್ನ ಕರ್ಕೊಂಡು ಬಂದು
ಆಶ್ರಯ ಕೊಟ್ಟು ಬೆಳೆಸ್ದೆ, ಅನ್ನ ಹಾಕಿ ಇಷ್ಟು ದೊಡ್ಡವನು ಮಾಡಿದೆ. ಊರಾಗ ಹೊಂಟ್ರೆ 1000 ಜನ ನನಗೂ ಸಹಿತ ಸಲಾಂ ಅನ್ನುವಷ್ಟು ಎತ್ತರಕ್ಕೆ ನನ್ನ ಬೆಳೆಸ್ತಿ. ಈ ನನ್ನ ದೇಹದೊಳಗೆ ಹರಿತಾ ಇರೋ ರಕ್ತ ನೀನು ಹಾಕಿದ ಅನ್ನದ ಋಣ. ಈ ನನ್ನ ದೇಹದ ಒಡೆತನ ನಿಂದು. ಇದನ್ನ ಹೆಂಗ್ ಬೇಕೋ ಹಂಗ ಉಪಯೋಗ ಮಾಡ್ಕೊಳ್ಳೋ ಹಕ್ಕು ನಿನಗೈತಣ್ಣ, ನಿನಗೈತಿ. ಬರಪ್ಪ, ಊರಲ್ಲಿ ಎಲ್ಲರೂ ನಿನ್ನನ್ನ ಗೌರವದಿಂದ ಕಂಡ್ರೇನಪ್ಪ? ಗೌರವ ಅಷ್ಟೇ ಅಲ್ಲ ಅಪ್ಪಾಜಿ, ಅವರ ಮಾತಿನ ನಯ ವಿನಯ, ತೋರಿದ ಆದರ ಆತಿಥ್ಯ, ಪ್ರೀತಿಯಿಂದ ಕೊಟ್ಟ ಅವರ ಕೈತುತ್ತು. ಬರೀ 1000 ರೂಪಾಯಿ ಕೊಟ್ರೆ 1000 ಕೋಟಿ ಸಿಕ್ಕಷ್ಟು ಸಂತಸಪಟ್ಟು ತಮ್ಮ ವಯೋಮಿತಿಯನ್ನೇ ಮರೆತು ಭಾವುಕತೆಯಿಂದ ನನ್ನ ಪಾದಕ್ಕೆ ನಮಸ್ಕರಿಸಲು ಬರುವ ಅವರ ಮುಗ್ಧತೆ, ಅವ್ರು ನನಗೆ ತೋರಿದ ಪ್ರೀತಿ ಮಮತೆ ಇನ್ನೂ ನನ್ನ ಕಣ್ಮುಂದೆ ಕಟ್ಟಿದಂತಿದೆ ಅಪ್ಪಾಜಿ. ಇಷ್ಟು ವರ್ಷಗಳವರೆಗೆ ಕಾಣಲಾರದ ಅನುಭವಗಳನ್ನ ನಾನು ಇವತ್ತು ಒಂದೇ ದಿನದಲ್ಲಿ ಕಂಡೆ ಅಪ್ಪಾಜಿ. ನ್ಯಾಯವೇ ದೇವರು, ಸತ್ಯವೇ ಉಸಿರೆಂದು ತಿಳಿದು ಬದುಕುವ ನಿಮ್ಮಂಥವರ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ. ನೀವು ದೇವರೆಂದು ಹಾಡಿ ಕೊಂಡಾಡುವ ಜನರ ನುಡಿಗಳನ್ನ ಕೇಳಿದರೆ ಸಂತಸ ಉಕ್ಕಿ ಬರುತ್ತದೆ. ಈ ನಿಮ್ಮ ಹೇಳಿಕೆಯನ್ನ ಕಂಡು ಹೀಗೆ ಹರುಷ ಪಡಲು ಹಡೆದವನಿದ್ದಿದ್ರೆ ನಮ್ಮನ್ನು ಹಿಡಿಯುವರೇ ಇರುತ್ತಿರಲಿಲ್ಲ. ಕಳೆದುಕೊಂಡವರನ್ನು ನೆನೆದು ನೆಲ ಹಿಡಿಯುವುದಕ್ಕಿಂತ ಭೂಮಿಯ ಮೇಲೆ ಬದುಕಿ ಬಡತನದ ಬೇಗುದಲ್ಲಿ ಬೆಂದು ಬಿಕ್ಕುತ್ತ ಹಸುಗೂಸುಗಳಿಗೆ ಹಾಲುಣಿಸಲು ಹಾತೊರೆಯುತ್ತಿರುವ ಮಾತೆಯರಿಗೆ ನೀನು ಮಗನಾಗ. ಆಸರಿಲ್ಲದೆ ಎಡು ಬೀಳುತ್ತಿರುವ ತಂದೆ ತಾಯಂದಿರಿಗೆ ನೀನು ಊರುಗೋಲಾಗು. ಈ ಕನ್ನಡ ನಾಡಿನ ಮಗನಾಗಿ ಈ ಮಹಲ್ಲಿಗೆ ಮಹಾಪುರುಷನಾಗಿ ಬಾಳಿ ಬದುಕಿದರೆ ಸತ್ತ ನಿನ್ನ ತಾಯಿ ಹೆಸರಿಗೆ ಉಸಿರು ತುಂಬಿ ಮತ್ತೆ ಬದುಕಿದಂತಾಗುತ್ತದೆ. ಎಂತ ಮಹತ್ತರವಾದ ನಿಲುವು ನಿಮ್ಮದು ಅಪ್ಪಾಜಿ. ಇನ್ನು ಮೇಲೆ ನೀವು ಪ್ರತಿ ಮನೆಗಳಿಗೆ ಹಚ್ಚುವ ದೀಪಕ್ಕೆ ತೈಲ ಸುರಿಯುವ ಹೊರೆ ನನಗಿರಲಿ. ಸ್ವಾರ್ಥ ದುರಾಸೆಗಳನ್ನು ದಮನ ಮಾಡಿ ದೀನ ದಲಿತರ ಉದ್ಧಾರಕ್ಕಾಗಿ ನನ್ನ ಈ ಜೀವನವನ್ನೇ ಮುಡಿಪಾಗಿಡುವೆ ಅಪ್ಪಾಜಿ. ಮಹಾತ್ಮ ನಾರಾಗರಿದ್ರು ಅವರು ತೋರಿದ ದಾರಿಯಲ್ಲಿ ಅಂಬೆಗಾಲನದರಿಡಲು ಪ್ರಯತ್ನಿಸುವೆ ಅಂತ ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ ಅಪ್ಪಾಜಿ. ನಮಸ್ತೆ ಸರ್. ಸರ್, ಅರ್ಜೆಂಟ್ ಬರ್ಬೇಕು ಅಂತ ಫೋನ್ ಮಾಡಿದ್ರಿ, ಫೈಲ್ ಬೇರೆ ತಗೊಂಡ್ ಬಂದಿದ್ರಿ, ಏನ್ ವಿಷಯ ಸರ್? ನೋಡು, ನನ್ನ ಮಗನಿಗೆ ಅವೆಲ್ಲ ಫೈಲ್ಗಳನ್ನ ಕೊಡಬೇಕಾಗಿತ್ತು. ಅದು ಹುಬ್ಬಳ್ಳಿಯಲ್ಲಿರುವ ಹೀರೋ ಹೊಂಡಾ ಮಾರುತಿ ಕಾರ್ ಫೈಲ್ ಎಲ್ಲ ತಂದಿರ್ವಿಯಲ್ಲ? ತಂದಿದ್ರಿ. ಅಮೃತ್, ಇವಳು ನನ್ನ ಪರ್ಸನಲ್ ಸೆಕ್ರೆಟರಿ, ಬಹಳ ಬುದ್ಧಿವಂತೆ, ತೀಕ್ಷಣಮತಿ. ಹೆಸರು ಮೋನಿಕಾ. ಹಲೋ, ಸರ್, ನಿಮ್ಮ ಮಗ ತುಂಬಾ ಸೌಜನ್ಯವಂತರು. ನಿಮ್ಮಲ್ಲಿರುವ ಒಳ್ಳೆಯ ಗುಣ ರಕ್ತಗತವಾಗಿ ಬಂದು ಬಿಟ್ಟಿದೆ. ಇವರಿಂದ ನಿಮ್ಮ ಕೀರ್ತಿ ಗಗನಕ್ಕೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ತಾವು ನನ್ನ ತುಂಬಾ ಹೊಳುತ್ತಿದ್ದೀರಿ. ಚಚೆ, ಇದು ಹೊಗಳಿಕೆ ಅಲ್ಲ, ನಿಜ ವಿಷಯ ಹೇಳಿದೆ. ಅಂದಾಗೆ ನಿಮ್ಮ ತಂಗಿ ಅನುಷಾ ಬರ್ಲಿಲ್ವೇ? ಇಲ್ಲ ಮೇಡಮ್, ಅವಳು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸಿಗೆ ಸೇರಿದ್ದಾಳೆ. ಮುಂದಿನ ತಿಂಗಳು ಬರ್ತಾಳೆ. ಒಳ್ಳೇದಾಯ್ತು ಬಿಡಿ. ನಿಮ್ಮ ತಂದೆಯವರಿಗೂ ಈ ಮನೆಯಲ್ಲಿ ಒಂಟಿಯಾಗಿ ಜೀವನ ಸಾಗಿಸೋದು ತುಂಬಾ ಕಷ್ಟವಾಗಿದೆ. ನೋಡು, ಅವೆಲ್ಲ ಫೈಲ್ಗಳಿಗೆ ಇವನ್ ಜೊತೆ ಸಿಗ್ನೇಚರ್ ಅಲ್ವೇ? ಇವತ್ತು ನನ್ನ ಮಗ ಬಂದಿದ್ದಕ್ಕಾಗಿ ಮನೆಯಲ್ಲಿ ಪಾರ್ಟಿ ಏರ್ಪಾಡು ಮಾಡ್ಕೊಂಡಿದ್ದೆ. ಇವತ್ತು ನೀನು ಇಲ್ಲೇ ಇದ್ದುಕೊಂಡು ಊಟ ಮಾಡ್ಕೊಂಡ್ರು, ಆಯ್ತಾ? ಕರ್ಕೊಂಬ. ಸರ್, ಇದು ಹೀರೋ ಹೊಂಡಾ ಶೋರೂಮ್ದು, ಇದು ಮಾರುತಿ ಶೋರೂಮ್ದು. ಇವೆರಡೂ ವ್ಯವಹಾರ ಸರ್ ನಿಮ್ಮ ಹೆಸರಲ್ಲಿ ಮಾಡಿಸಿದ್ದಾರೆ. ಇದಕ್ಕೆ ದಯವಿಟ್ಟು ತಾವು ಸಹಿ ಮಾಡಿ. ಓಕೆ. ತಗೊಳ್ಳಿ. ನೋಡಿ, ನೀವು ನಾಳೆ ಬೆಳಿಗ್ಗೆ ಬಂದು ಈ ಫೈಲ್ಸ್ ಡೀಟೇಲ್ಸ್ ಕೊಡಿ. ಆಯ್ತು. ಕೇವಲ ಕೈಕುಲುಕಲು ಹಿಂಜರಿದ ನೀನು ನಿತ್ಯ ನನ್ನ ಸಾಮೀಪ್ಯ ಬಯಸಿ ನೆರಳಾಡುವಂತೆ ಮಾಡದಿದ್ರೆ ನನ್ನ ಹೆಣ್ತನಕ್ಕೆ ಅವಮಾನ. ಮಗುವಿಗಿಂತಲೂ ಹಸನಾದ ನಿನ್ನ ಮನಸ್ಸಿನಲ್ಲಿ ನಾನು ಬಿತ್ತುವ ಬೀಜ ಮೊಳಕೆ ಒಡೆದು ಮರವಾಗಲೇಬೇಕು. ಆ ಮರ ಕಿತ್ತಲು ನಿಮ್ಮಪ್ಪನಿಂದಲ್ಲ, ನಿನ್ನನ್ನು ಸೃಷ್ಟಿಸಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ.
ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ. ಹೊಸದೊಂದು ಬದುಕು ತಂದೆ ಬಿರುಗಾಳಿಯಂತೆ ಬಂದೆ ಹೊಸದೊಂದು ಬದುಕು ತಂದೆ ಬಾಳಿನಲ್ಲಿ ಸೇರಿ ಪ್ರೀತಿಯೆಲ್ಲ ಹೇರಿ ಬಾಳಿನಲ್ಲಿ ಸೇರಿ ಪ್ರೀತಿಯೆಲ್ಲ ಹೇರಿ ನನ್ನೇ ಮನಸ್ಸಲ್ಲಿ ಉಳಿದೆ ಮನ ಮತ್ತೇರಿದೆ ಮತ್ತೆ ಸೇರೊಮ್ಮೆ ನನ್ನ ಮರೆಯದು ಮನಸ್ಸು ನಿನ್ನ ಮರೆಯದು ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ ಮರೆಯದು ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ. ಛಲದಿಂದ ನನ್ನ ಗೆಲಿದೆ ನನ್ನ ಜೀವನದ ಕಥೆ ಬರೆದೆ ಛಲದಿಂದ ನನ್ನ ಗೆಲಿದೆ ನನ್ನ ಜೀವನದ ಕಥೆ ಬರೆದೆ ಪ್ರೀತಿ ಆಟ ಆಡಿ ಪ್ರೇಮ ಗೀತೆ ಹಾಡಿ ಪ್ರೀತಿ ಆಟ ಆಡಿ ಪ್ರೇಮ ಗೀತೆ ಹಾಡಿ ನನ್ನೇ ಯೌವನ ಕುಡಿದೆ ಮನ ಮತ್ತೇರಿದೆ ಮತ್ತೆ ಸೇರೊಮ್ಮೆ ನನ್ನ ಮರೆಯದು ಮನಸ್ಸು ನಿನ್ನ ಮರೆಯದು ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ ಮರೆಯದು ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ ಮರೆಯದು ಮನಸ್ಸು ನಿನ್ನ ಓ ರಾಜ ನಿನ್ನೆ ವಿನೂತನ ಪ್ರೇಮ. ಅಣ್ಣ ಹಗೀರ್ಕ ಬಂದಿವಪ್ಪ ಎಣ್ಣ ಅಣ್ಣ ಎದಕ್ ಬಂದಿಲಿ ನಾ ಎದಕ್ ಬರ್ಲಪ್ಪ ನನಗೇನು ಕೆಲಸ ಇಲ್ಲಿ ಬರಾಕ ಡ್ಯಾನ್ಸ್ ಪಾರ್ಟಿಯಾಗ ಕುಣಿಯಕ್ಕಿನ್ನ ಬಿಡಿಸಿ ಕರ್ಕೊಂಡು ಬಂದ್ರು ತಮಾಷೆ ಡ್ರೆಸ್ ಹಾಕಿ ಕುಣಿಸೋದು ಬಿಡುವಲ್ಲಿ ಈ ತ್ವಾಟದ ಮನಿನ ಎಲ್ಲಿ ತಮಾಷೆ ಥಿಯೇಟರ್ ಮಾಡ್ತೀರೇನ ನೀವು ಹೋಗ್ಲಿ VIP ಒಬ್ರು ಬಹಳ ದೂರದಿಂದ ತಮ್ಮನ್ನ ಭೇಟಿಯಾಗಿ ದರ್ಶನ ಪಡ್ಕೊಂಡು ಹೋಗ್ಬೇಕು ಅಂತ ಬಂದಾರ VIP ಹಾ ನನ್ ನೋಡ ಹಾ ಇಲ್ಲಿಗೆ ಕರ್ಕೊಂಡ್ ಬಂದೇನ ಅವ್ರನ್ನ ಹೌದು ಬಂದಾರ ಯಾರಪ್ಪ ಅವರು ರಾಯಚೂರು ಎಲ್ಲವಾ ಅಂತಾಕಿ ಸುದ್ದಿ VIP ಅನ್ಲೇಕಿ ಏ ಮತ್ತೆ ಇಲ್ಲಿ ಯಾಕೆ ಬಂದಾಳಂತಕ್ಕೆ ಒಂದು ಕಾಲದಾಗ ನಿಮ್ಮ ನೆಚ್ಚಿನ ಅರಗಿಣಿ ಅಂದಾಗ ನಿಮ್ VIP ಈಗ ಅವರು ಅದೆಲ್ಲ ಹಳೆ ಕಥಿ ಈಗ ಯಾಕೆ ಇಲ್ಲಿಗೆ ಬಂದಾಳ ಅದನ್ನ ಹೇಳ ಮೊದಲ ಆಕಿ ಮಗ ದೊಡ್ಡವಾದ್ಮೇಲೆ ನೌಕರಿ ಸಲುವಾಗಿ 20,000 ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಂತಲ್ಲ ಕೈ ಮೇಲೆ ಕೈ ಹಾಕಿ ಅದಕ್ಕೆ 20,000 ರೂಪಾಯಿ ಕೊಡಿಸು ಅಂತ ಬಂದಾಳ ಗಿಡ ಊರೇ ನನ್ನ ಈ ತೋಟದ ಮನ್ಯಾಗ ಎಣ್ಣ ಕೇಳಿದ ಅಳಿಗಾಡಿಸಿ ಕೊಡಾಕ ಇಲ್ಲ ಅಂತ ಹೇಳಾಗ ನನ್ನ ಮಾತು ಕೇಳು ಸ್ವಲ್ಪ ಯಾಕ ಮೊದಲ ಬಾಯ್ ಆದ್ರದ್ದು ಹೆಣ್ಮಗಳಾಕಿ ರಸ್ತೆದ ನಿಂತು ಒದರಾಡ ಕತ್ತಿ ಬಿಟ್ಲು ಒಂದು ನಿನ್ನ ಮರ್ಯಾದೆ ಗತಿ ಏನು ಮೇಲಾಗಿ ಆ ಹುಡುಗನ ಕರ್ಕೊಂಡ ಬಂದಾಳ ಆಜು ಬಾಜು ನಿಲ್ಸಿದ್ರ ಅವಳಿ ಜವಳಿ ಪಡಿಯಚ್ಚು ಒಗದಂಗಾಗೈತಿ ಈಗ ಅಲ್ಲ ಅಂದ್ರೆ ಕೇಳ್ತಾಳನಕ್ಕಿ ಸುಮ್ಮನೆ ಒಂದ್ 5,000 ಕೊಟ್ಟು ಕಳಿಸ್ತೀನಿ ಹೂ 5,000 ಯಾಕೆ ಕೊಡ್ತಿಲ್ಲ ಪೆದ್ದ ಅವರು ಪೆದ್ದ ಆಗೋದಿಲ್ಲ ಅಂತ ಹೇಳು ಹೋಗಲೇ ಮಗನ ಹೇಳ್ಡ ತಮ್ಮನಂಗ ಜೋಪಾನ ಮಾಡಿ ನನಗೆ ಮಗನ ಅಂದ್ಯ ಇನ್ ಮನಿ ಮಗ್ಗ ಆಳು ಅಂತೀಯೋ ಏನು ಆಳಿಗೆ ಯಪ್ಪ ಅಂತೀಯನ್ ಮತ್ತೆ ಯಪ್ಪ ಯಾಕೆ ನನ್ ಕಾಡಿಸ್ತೀಲಿ ನಿನ್ನ ಕೈಯಾರ ಮುಗಿಲೆ ಹೋಗಿಲ್ಲಿಂದ ಬ್ಯಾಡಪ್ಪ ನೀ ನನಗ್ ಕೈ ಮುಗಿದಿ ಬೇಡ ನೀ ನನಗ್ ಕೈ ಮುಗಿದ್ರೆ ನನ್ನ ಆಯುಸ್ ಕಮ್ಮಿ ಆಗುತ್ತೆ ನಾಳೆ ನಿನ್ನ ಸೇವಾ ಮಾಡೋರು ಯಾರು ದಾಸರಾಗ ದುಡಿಯೋರು ಯಾರು ಹೇಳಿಲ್ಲ ನಿನಗೆ ನಾನು ಒಂದು ನಿಯತ್ತಿನ ನಾಯಿ ಇದ್ದಂಗ ಅಂತೇಳಿ ದಾರಿ ಕಾಯ್ಕೋಂತ ಹೊರಗೆ ಕುಂತಿರ್ತೀನಿ ಅವಶ್ಯಕತೆ ಬಿದ್ರ ಕುರೆ 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 ಅನ್ನು ಓಡಿ ಬರ್ತೀನಿ ಅಂತ ಮಾತಾಡ್ತು ಏನಪ್ಪ ಏನ್ ಬುದ್ಧಿ ಹೇಳ್ಬೇಕು ನಿಮಗೆ ಅಲ್ರಿ ನೀವು ಆ ಭದ್ರನಿಗೆ
ಅದು ನಿಮ್ಮ ಮನೆಯ ಆಳಿಗೆ ಕೈ ಮುಗಿಯೋದಾ? ನಮ್ಮ ಅವ್ಯವಹಾರಗಳ ಗುಟ್ಟೆಲ್ಲ ಅವನ ಕೈಯಾಗೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತು ಅಂತಂದ್ರೆ ಅವ್ ಯಾರ್ದಾರ ಮುಂದೆ ಬಾಯಿ ಬಿಟ್ರ ನಾನು ಕಂಬಿ ಕಂಬಿ ಅನಿಸ್ಬೇಕಾಗತ್ತ. ಓ, ಹಾಗಾದ್ರೆ ಈ ಭದ್ರನ ಎದುರು ಹಾಕೊಳ್ಳೋದು ಡೇಂಜರ್ ಬಿಡಿ. ಹಂಗೇನಿಲ್ಲ, ಮಹಾ ಒಳ್ಳೆ ಮನುಷ್ಯನ ಅದಾನ. ಇಲ್ಲೋಡು, ಆ ಸತ್ತು ನನ್ನ ಬದುಕಿಸ್ತಾನ, ಅಷ್ಟು ಒಳ್ಳೆ ಮನುಷ್ಯ. ಆದ್ರೂ ಪರಿಸ್ಥಿತಿ ಹಿಂಗೆ ಇರ್ತೈತೆ ಅಂತ ಹೇಳಕ್ ಬರೋದಿಲ್ಲಲ್ಲ, ಅದಕ್ಕೆ ಹೇಳಿ ಬಾ. ಏನ್ ಕೀರ್ತಿರಾಜ ಧಣಿ ಅಂದ್ರೆ ನಾನೇ. ಏನು ತಾವು ಇಲ್ಲಿವರೆಗೆ ಯಾಕೆ ಬರಬಾರ್ದಾಗಿತ್ತ? ಹಾಗಲ್ಲ, ಅಪ್ಪಣೆ ಇಲ್ಲದೆ ಇಲ್ಲಿವರೆಗೆ ಬಂದ್ಬಿಟ್ರಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದೇನೆ ಅಷ್ಟೇ, ಮತ್ತೆ ಇರ್ಲಿ. ಇವ್ರು ಯಾರು? ನಾನು ಇವ್ರ ಫ್ಯಾಕ್ಟರಿ MD. ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ಈ ತೋಟದ ಮನೆಯನ್ನ ನನಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಯಾವುದೋ ವ್ಯವಹಾರ ಡಿಸ್ಕಸ್ ಮಾಡೋದಿದೆ ಅಂತ ಅವರೇ ಇಲ್ಲಿಗೆ ಬಂದಿದ್ರು. ಅಂತೂ ನಿಮ್ಮ ಗುಪ್ತ ವ್ಯವಹಾರಗಳಿಗೆ ಒಳ್ಳೆ ಜಾಗವನ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ? ವಾಟ್ ಹೆಲ್ ಯು ಆರ್ ಟಾಕಿಂಗ್? ಹೆಚ್ಚಿಗೆ ಮಾತಾಡಬೇಡಿ. ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರೆ ಲಾಕಪ್ ನಲ್ಲಿ ಬೀಳ್ಬೇಕಾಗತ್ತೆ. ಬಿ ಕೇರ್. ಮೊದಲು ನೀವು ಬಾಯಿ ಮುಚ್ಕೊಳ್ರಿ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅದನ್ನ ಮೊದಲು ತಿಳಿಸ್ರಿ ನಮ್ಗೆ. ನಾನು ಎಲ್ಲ ತಿಳ್ಕೊಂಡೇ ಇಲ್ಲಿಗೆ ಬಂದಿರೋದು. ನೀವೇನು ತಿಳ್ಕೊಂಡಿದ್ದೀರಾ? ಏನ್ ತಿಳ್ಕೊಂಡಿದ್ದೀರಾ ಅಂತ ಇಲ್ಲಿಗೆ ಬಂದಿದ್ದೀರಾ? ನೋಡಿ, ನನ್ನನ್ನು ನೋಡಿದ ತಕ್ಷಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಬಾಲ ಮುದುರಿಸ್ಕೊಂಡು ಹೋಗತ್ತೆ. ಅದನ್ನು ಮೊದಲು ನೀ ತಿಳ್ಕೋ. ಮಿಸ್ಟರ್ ಕೀರ್ತಿರಾಜ್, ಬಾಲ ಮುದುರ್ಕೊಂಡು ಹೋಗೋದಕ್ಕೆ ನಾನೇನು ಹಿಡಿದ ನಾಯಿ ಅಲ್ಲ. ಅಲ್ಲದೆ ನಾನೀಗ ನಿಮ್ಮ ಜೊತೆ ಲೆಕ್ಚರ್ ಬಿಗಿಯೋದಕ್ಕಾಗಿಯೂ ಬಂದಿಲ್ಲ. ನಿಮ್ಮ 100 ಲಾರಿಗಳಲ್ಲಿ ಬ್ರೌನ್ ಶುಗರ್ ಇದೆ, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಅದಕ್ಕಾಗಿ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕಾಗಿ ಅಲ್ಲಿಗೆ ಬಂದಿರೋದು. ಏನು, ನಮ್ಮ ಲಾರಿಗಳಲ್ಲಿ? ಹೆಚ್ಚಿಗೆ ನಾಟಕ ಬೇಕಾಗಿಲ್ಲ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ನಮ್ಮ ಲಾರಿಯಲ್ಲಿ ಆ ಮಾಲ್ ಬಂದಿದೆ ಅಂದ್ರೆ ಇದು ನಮ್ಗೆ ಯಾರು ಆಗದವ್ರು ಮಾಡಿರೋ ಕೆಲಸ ಇರಬೇಕು. ನಾನೋ ಇಂಪಾಸಿಬಲ್. ಈ ಊರಿನಲ್ಲಿ ಯಾರ ಮನೆ ಬಾಗಿಲು ತಟ್ಟಿದ್ರು ಕೂಡ ಬರೀ ನಿಮ್ಮ ಫೋಟೋಗಳೇ ಕಾಣಿಸ್ತವೆ. ಅಂದಾಗ ಇದನ್ನ ನಿಮ್ಮನ್ನ ಹೊರತಾಗಿ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀರಿ? ನೀವು ಸುಮ್ಮನೆ ನಿಂತ್ಕೊಳ್ರಿ. ನಾನೀಗ ನಿಮಗೆ ಹೇಳ್ತಾ ಇರೋದು 3ನೇ ಬಾರಿ. ಇನ್ನೊಂದು ಶಬ್ದ ಉಚ್ಚಾರ ಮಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೋನಿಕಾ, ನೀನು ಒಳಗಡೆ, ನಾನು ಅವ್ರ ಜೊತೆ ವಿಚಾರಿಸ್ತೀನಿ. ನೋಡಿ SP ಅರುಣ್ ಅವರೇ, ಆ ಮಾಲು ನಮ್ಮ ಲಾರಿಯಲ್ಲಿ ಸಿಕ್ಕಿದೆ ಅಂದ ಮೇಲೆ ಆ ಅಪವಾದ ನಮ್ಮ ಮೇಲೆ ಬರುವುದು ಸಹಜ. ಆದ್ರೆ ಈಗ ನೀವು ನ್ಯಾಯ ನೀತಿ ಅಂತ ಹೋಗದೆ ಆ ಕೇಸನ್ನು ಅಲ್ಲೇ ಮುಚ್ಚಿ ಹಾಕಿಬಿಟ್ರೆ ನಿಮಗೆ 10 ಲಕ್ಷ ರೂಪಾಯಿ ನಿಮ್ಮ ಮನೆ ಸೇರು. ಈಗ ನೀವೇ ಹೇಳಿದಾಗ ಈ ಊರು ಜನರಿಗೆ ನನ್ನ ಒಂದೇ ಒಂದು ಮುಖ ಗೊತ್ತು. ಆ ಮುಖ ನಿಮಗೂ ಗೊತ್ತಿದ್ರೆ ಸಾಕು. ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡಿ. ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಟ್ರೆ ನಿಮ್ಮ ಜೊತೆ ಸೇರಬೇಕಾಗಿದ್ದು ಹಣ ಅಲ್ಲ, ನಿಮ್ಮ ಹೆಣ. ವಿಚಾರ ಮಾಡಿ. ಮಿಸ್ಟರ್ ಕೀರ್ತಿರಾಜ್, ಜೀವದ ಹಂಗ ತೊರೆದ ಮೇಲೆ ಈ ಕಾಕಿ ಬಟ್ಟೆ ಮೈ ಮೇಲೆ ಬರುತ್ತೆ. ನೀನು ಈ ಕಾವಿ ಹಾಕಿರೋದು ನಿನ್ನ ಒಬ್ಬನ ರಕ್ಷಣೆಗೋಸ್ಕರವಾಗಿ, ಆದ್ರೆ ನಾನು ಕಾಕಿ ಹಾಕಿರೋದು ಸಮಾಜದ ರಕ್ಷಣೆಗೋಸ್ಕರವಾಗಿ. ಒಂದು ವೇಳೆ ನಾನೇನಾದ್ರೂ ನನ್ನ ಕಾಕಿ ಪವರ್ ತೋರಿಸಿದೆ ಅಂದ್ರೆ ನೀನು ಸುತ್ತು ಕೂಳಿಗೂ ಗತಿ ಇರದೆ ತಿರುಪೆ ಎತ್ತಬೇಕಾಗತ್ತೆ. ವಿಚಾರ ಮಾಡು. ಈ ನನ್ನ ಕಾವಿ ಮುಂದೆ ನಿನ್ನ ಖಾದಿ ಪವರ್ ತೋರಿಸುವ ಬರಬೇಡ. ನೋಡು, ಶೆಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ನನ್ನ ಕುತಂತ್ರದ ಯಂತ್ರದ ಕೈಯಲ್ಲಿ ಸಿಕ್ಕು ಸಾಯೋದಕ್ಕಿಂತ ಇಲ್ಲಿಂದ ಬದಿಕ್ ಹೋಗಿ ಬೆಚ್ಚಗಿರೋ ಹಾದಿ ಹುಡುಕಿಕೋ. ಮಿಸ್ಟರ್, ನೀವಾಗಿಯೇ ಬಂದು ಜೀಪ್ನಲ್ಲೇ ಕೂತ್ಕೊಂಡ್ರೆ ಒಳ್ಳೇದು. ಇಲ್ಲ, ಪೊಲೀಸ್ ಕೆಲಸ ಏನು ಅಂತ ಹೇಳಿ ತೋರಿಸ್ಬೇಕಾಗತ್ತೆ. ವಿಚಾರ ಮಾಡಿ. ನನ್ನ ಯಾವ ಪ್ಲಾನ್ ಫೇಲ್ ಆಗಿರಬಹುದು? ಯಾವ ಮಾತಿಗೂ ಬಗ್ಗದೆ ಇವನನ್ನು ಹೇಗೆ ಬಗ್ಗಿಸ್ಬೇಕು? ನಾನೇನಾದ್ರೂ ಒಂದು ಹೆಜ್ಜೆ ಇವನ ಜೊತೆ ಹೊರಗಡೆ ಹೋಗ್ಬಿಟ್ರೆ ಇದುವರೆಗೂ ನಾನು ಕಾಪಾಡಿಕೊಂಡು ಬಂದ ಘನತೆ ಗೌರವ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತಲ್ಲ. ಹ್ಯಾಕ್ ಮಾಡೋದೀಗ? ಆಹಾ, ಇನ್ನೊಂದು ಅಸ್ತ್ರ ಇದೆ, ಅದನ್ನು ಪ್ರಯೋಗ ಮಾಡಿ ನೋಡಿ. ಮಿಸ್ಟರ್ ಅರುಣ್, SP ಅವರೇ, ನಿಮ್ಮ ಕರ್ತವ್ಯ ನಿಷ್ಠೆ ಕಂಡು ನನಗೆ ತುಂಬಾ ತುಂಬಾ ಸಂತೋಷವಾಗತ್ತಿದೆ.
ಆದ್ರೆ ಈಗಿನ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಹೋದ್ರೆ ಕೊನೆಗಾಲದಲ್ಲಿ 3 ಹಿಡಿ ಮಣ್ಣು ತಿನ್ನಬೇಕಾಗುತ್ತೆ. ನೋಡು, ದುಡ್ಡು ಸಂಪಾದನೆ ಮಾಡುವ ದಾರಿಗಳು ಸಾಕಷ್ಟು ಸಿಕ್ಕಿದ್ರು ಮುಂದೆ ಅವನ್ನೆಲ್ಲ ಕಳೆದುಕೊಂಡು ಕೊನೆಗಾಲದಲ್ಲಿ ಕಣ್ಣೀರು ಹಾಕಬೇಕಾಗತ್ತೆ. ಈಗ ನಿನ್ನನ್ನು ಕರೆದು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದವರು ನಾಳೆ ಕರೆದು ಒಂದು ಕಪ್ ಕಾಫಿ ಕೂಡ ಕುಡಿಸೋದಿಲ್ಲ. ಅದಕ್ಕೆ ನೀನೀಗ ನಾನು ಹೇಳಿದಂತೆ ಕೇಳಿ ನನ್ನ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ರೆ ನನ್ನ ಪ್ರತಿಯೊಂದು ವ್ಯವಹಾರದಲ್ಲಿಯೂ ನಿನಗೆ 50% ಪ್ರಾಫಿಟ್ ಕೊಡ್ತೀನಿ. ಅಲ್ಲದೆ ನೀನು ಒಬ್ಬ ನನ್ನ ಮಗನೆಂದು ತಿಳಿದು ಭಾವಿಸ್ತೀನಿ. ನಿನ್ನ ಒಂದು ಕೂದಲೇ ಕೊಂಕ ಆಗದ ಹಾಗೆ ನಾನು ನಿನ್ನ ನೋಡ್ಕೊಂಡು ಹೋಗ್ತೇನೆ. ಯಾವುದಕ್ಕೂ ವಿಚಾರ ತಿಳಿಸು. ಏನಂದ್ರಿ ನಾನು ನಿಮಗೆ ಮಗ? ನಾನು ಹುಟ್ಟಿದಾಗಿನಿಂದ ತಂದೆ ತಾಯಿಗಳನ್ನು ಕಳೆದುಕೊಂಡ ಮೇಲೆ ಇದುವರೆಗೂ ಯಾರೂ ನನಗೆ ಮಗ ಅಂತಾನೇ ಕರೆದಿರಲಿಲ್ಲ. ಆದ್ರೆ ನಿಮ್ಮ ಬಾಯಿಂದ ಈಗ ಮಗ ಎನ್ನುವ ಶಬ್ದ ಕೇಳಿ ನನ್ನ ಮನಸ್ಸೇ ಕರೆಗೆ ಹೋಗಿಬಿಡ್ತಲ್ಲ. ಆದ್ರೆ ಈಗ ನೀನು ಒಪ್ಕೊಂಡಿದ್ದೀಯಾ? ಆದ್ರೆ ಒಂದು ಮಾತು, ನೀವೀಗ ನನಗೆ ಮಗ ಅಂತ ಕರೆದಿದ್ದೀರಾ, ಈ ಮಾತು ಕೊನೆಯವರೆಗೂ ಚೇಂಜ್ ಆಗಬಾರ್ದು. ಅಯ್ಯೋ, ನನ್ನ ಮಕ್ಕಳೇ ನನ್ನನ್ನು ನಂಬದ ಪರಿಸ್ಥಿತಿ ತಂದೊಡಗಿತ್ತು. ನಿಜವಾಗ್ಲೂ ನಿನ್ನನ್ನ ನನ್ನ ಮಗನೆಂದು ತಿಳಿದುಕೊಳ್ಳುತ್ತೆ. ಆಯ್ತೆ? ಬೇಕಾದ್ರೆ ಪ್ರಾಮಿಸ್ ಮಾಡ್ತೇನೆ. ಅಂದ ಹಾಗೆ ಆ ಲಾರಿಗಳು ಡೋಂಟ್ ವರಿ, ನಾನು ಅದಕ್ಕೆ ಇವಾಗಲೇ ಒಂದು ಕೆಲಸ ಮಾಡ್ತೀನಿ. ಹಲೋ ಇನ್ಸ್ಪೆಕ್ಟರ್, ನಾನೇ ಮಾತಾಡ್ತೇನೆ. ನೋಡಿ, ನಾವೀಗ ಸೀಸ್ ಮಾಡಿದವಲ್ಲ ಲಾರಿಗಳು, ಅವನ್ನ ಬಿಟ್ಬಿಡಿ. ನಾನೇ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ನೀವೆಲ್ಲ ಸ್ಟೇಷನ್ಗೆ ಹೋಗಿ ನಾನೊಂದು ಹಾಫ್ ಅನ್ ಅವರ್ ಬಿಟ್ಟು ಬರ್ತೀನಿ. ಓಕೆ? ಡೋಂಟ್ ವರಿ ಸರ್, ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಲಾರಿಗಳನ್ನೆಲ್ಲ ಬಿಟ್ಟಾಯ್ತು. ಆದ್ರೆ ಒಂದು ಕಂಡೀಷನ್, ನೀವು ನನ್ನನ್ನ ಮಗ ಅಂತ ಕರೆದಿದ್ದೀರಾ ಅಂದಾಗ ನಿಮ್ಮ ಯಾವ ವ್ಯವಹಾರಗಳನ್ನು ಮುಚ್ಚಿಡಬಾರದು. ನಿಮ್ಮ ಯಾವುದೇ ದಾಖಲಾತಿಗಳಿರಲಿ ಅದನ್ನ ನನಗೆ ತೋರಿಸ್ಬೇಕು. ಆಗ್ಲಿ, ಒಳಗಡೆ ಎಲ್ಲ ದಾಖಲಾತಿಗಳಿದ್ದಾವೆ, ತೋರಿಸ್ತೀನಿ. ಕೀರ್ತಿರಾಜ್, ಈಗ ನಾನು ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ನಿನ್ನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಜನ ನಿನ್ನನ್ನ ಅಷ್ಟೊಂದು ನಂಬಿಬಿಟ್ಟಿದ್ದಾರೆ. ಆಗ ಖಂಡಿತ ನೀನು ನಿರಪರಾಧಿಯಾಗಿ ಹೊರಗಡೆ ಬರ್ತಾ ಇದ್ದೆ. ಅದಕ್ಕೆ ನಿನಗೆ ನೀನೇ ಸಾಕ್ಷಿಯಾಗಬೇಕು. ಅಲ್ಲಿಯವರೆಗೂ ನೀನು ತಂದೆ, ನಾನು ಮಗ. ನಮಸ್ತೆ. ಬಾ ಕೊಂಡ್ರು. ಏನು ಅರ್ಜೆಂಟ್ ಕೆಲಸ ಅಂತ ಹೇಳಿ ಕಳಿಸಿದ್ರಲ್ಲ, ಏನ್ ಸಮಾಚಾರ? ಏನಿಲ್ಲಪ್ಪ, ನೀ ನಮ್ ಕೂಡ್ಕೊಂಡ ಮೇಲೆ ಭಾರಿ ಪ್ರಾಫಿಟ್ ಆಗತ್ತೆ. ಅದಕ್ಕಾಗಿ ಆ ಸಂತೋಷಕ್ಕಾಗಿ ಇವತ್ತು ಪಾರ್ಟಿ ಇಟ್ಕೊಂಡೆ. ಓಹೋ, ಅದಕ್ಕೆ ಕರೆ ಕಳಿಸಿ. ಆಯ್ತು. ಎಲ್ಲಿ ಮೋನಿಕಾ ಅವ್ರು ಕಾಣಿಸ್ತಾ ಇಲ್ಲಲ್ಲ? ಇಲ್ಲ, ಕೆಲಸದ ನಿಮಿತ್ತ ಇದಕ್ಕೆ ಬಾಂಬೆಗೆ ಹೋಗ್ಯಾಳ. ತೊಂಬಪ್ಪ. ಬಂದೇಣ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರಪ್ಪ. ಸಣ್ಣ ಪಾರ್ಟಿ ರೀ. ಹೌದಾ? ಸಣ್ಣದೋ ದೊಡ್ಡದೋ? ಅಣ್ಣ ಅವ್ರಿಗೆ ಖುಷಿ ಬಾಳ ಆತು ಅಂದ್ರೆ ಪಾರ್ಟಿ ಕೊಡಕ್ ಚಾಲು ರೀ. ತಗೊಳ್ರಿ ಸರ್. ಮತ್ತೆ ಭದ್ರ, ನೀನ್ ಹಂಗೆ ನಿಂತ್ಕೊಂಡಲ್ಲ? ನಾನು ಹೌದೇಳ್ರಿ ಸರ್, ನಾ ಆಮೇಲೆ ತಗೊಂತೀನಿ. ತಗೊಳ್ರಿ. ಇರ್ಲಿ, ತಗೊಳ್ಳೋ. ಪಾರ್ಟಿ ಅಂದಾಗ ಮೇಲು ಕೀಳು ಈ ಭೇದ ಭಾವ ಇರಬಾರ್ದಪ್ಪ. ಇವತ್ತು ಒಂದ್ ದಿವಸ ತಗೋ, ಎಲ್ಲರನ್ನು ಒಂದು ಗೂಡ್ಸೋದೆ ಇದು ಯಾವಾಗಲೂ. ತಗೋ 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 ಎಣ್ಣ ತಗೋ. ತಗೋ ತಗೋ. ಏನ್ ಸುಖ ಐತ್ರಿ ಇದ್ರಾಗ, ಏನ್ ಸುಖ ಐತ್ರಿ. ಹಾಗೆ ಇನ್ನೊಂದು ವಿಷಯ. ಏನ್ರಿ ಸಾಹೇಬ್ರ, ಒಂದು ವಿಷಯ ಕೇಳಕ್ ಅಲ್ಲಿಂದ ಇಲ್ಲಿ ಮಠ ಬಂದಿರ ನೀವು? ನಮ್ಮ ಅಣ್ಣನ 1000 ವಿಷಯ ಕೇಳ್ರಿ ಇವತ್ತು, ಎಲ್ಲರೂ ಹೇಳ್ತಾನ. ಏನಿಲ್ಲ, ಮೋನಿಕಾ ನಿಮ್ಗೇನಾಗ್ಬೇಕು? ಇವ್ರ ನಿಮ್ಗೆ ತಲೆನೂ ಇಲ್ಲ, ತಲೆಯಾಗ ಬುದ್ಧಿನೂ ಇಲ್ಲ. ಏನ್ರಿ ಇಷ್ಟೆಲ್ಲ ಕಣ್ಣಾರೆ ನೋಡಿರಿ, ಏನಾಗ್ಬೇಕು ಅಂತ ಕೇಳ್ತೀರಲ್ರಿ? ನಮ್ಮ ಅಣ್ಣಾರು ಆಕಿನ ಇಟ್ಕೊಂಡಾರ ಕೆಲಸಕ್ಕ. ನಮ್ಮ ಕಂಪನಿ ವರ್ಕರ್ ಅಲ್ಲ. ಏನಿಲ್ಲ, ಆಕಿ ನಮ್ಮ ವರ್ಕರ್ ಅಷ್ಟೇ. ಹೌದ್ರಿ, ಹೌದಿಲ್ಲ. ಅದಕ್ಕೆ ಯಾಕೋ ಏನೋ ಅವಳ ಬಗ್ಗೆ ನನಗೆ ಸ್ವಲ್ಪ ಅನುಮಾನ. ಮುತ್ತಿನಂತ ಮಾತಾಡಿದ್ರಿ ಸಾಹೇಬ್ರ.
ಚಿನ್ನದಂತ ಮಾತಾಡಿದ್ರೆ ನಿಮ್ಗೆ ತಲೆನೂ ಐತಿ ತಲೆಯಾಗ ಬುದ್ಧಿನೂ ಐತಿ. ಬಡ್ಕೊಂತೀನ್ರಿ ನಮ್ಮ ಅಣ್ಣಗೆ ಮೊದಲು ತೆಗೆದೋಗಿ ಏಕಿನ ಅಂತೇಳಿ ನಾನು ಮಾತೇ ಕೇಳುದಿಲ್ಲ. ಆಕಿ ಕೈಯಾಗ ಸಿಕ್ಕ ನಮ್ಮ ಅಣ್ಣ ಸೌಕಲ್ ನಾಣ್ಯ ಆಗ್ಬಿಟ್ಟಾನ. ಎಲ್ಲಾರ ಹೋಗಿರಿ ನೀವು ರಾಜ ಯಾದವ್ ರಾಣಿ ಯಾದವ್ ಗೊತ್ತಾಗಂಗಿಲ್ಲ, ಹಂಗಾಗ್ಯಾನ. 2 ಸಲ ಹೇಳ್ತಾರ್ರಿ. ನೋಡಿ, ಇದರಲ್ಲಿ ಭದ್ರಾ ಹೇಳೋ ಮಾತು ಸರಿ ಇದೆ. ನೀವು ಮೋನಿಕನ್ನು ಯಾಕೆ ತೆಗಿಬಾರ್ದು? ಸಾಧ್ಯ ಇಲ್ರಿ, ಆಕಿನ್ ತೆಗೆದು ಸಾಧ್ಯ ಇಲ್ಲ. ತೆಗಿಬೇಡ ನೀನು, ತೆಗ್ಯಾಕ ಹೋಗ್ಬಿಡ. ಯಾಕೆ ತ್ರಾಸ? ಯಾಕೆ ತೆಗಿತೀನಿ? ತೆಗಿಬೇಡ, ಆಕಿನೇ ಇಟ್ಕೊ ನೀನು. ನಿನ್ನೆ ಹೇಳ್ತಿ ನಮ್ಮವ್ವ ಮುತ್ತೈದು ಸಾವಂತ್ರಾಗಿ ಸತ್ತು ಹೋಗ್ಬಿಟ್ಟು, ನಾಳೆ ಸತ್ತಾಗ ನಿನ್ನ ಎಡಕ್ಕೆ ಕುತ್ಕೊಂಡು ಬಳಿ ಹೊಡ್ಕೊಂಡು ಹಣ್ಣನ ಕುಂಕುಮ ಅಳಕಿಸ್ಕೊಂಡು ತಾಳಿ ಹರ್ಕೊಂಡು ಲಾಂಬ್ ಹೊಯ್ಕೊಳ್ಳೋಕಿಚ್ಚಿನ ನೋಡು. ಆಕಿನ ಇಟ್ಕೊ ನೀನು, ಆಕಿನ ಬೇಡ ಬಿಟ್ಟೆ. ಹಾಕಿಸ್ಬೇಡ್ರಿ, ಹಾಕಬೇಡ್ರಿ ಅಂತ ಎಲ್ಲಿ ಕೇಳ್ತೀವಿ? ಹೋಗ್ಲಿ ಬಿಡಿ, ಇವತ್ತು ಒಂದು ದಿವಸ ಅಲ್ಲ. ಹಾಗೆ ಇನ್ನೊಂದು ವಿಷಯ. ಏನು? ನಿಮ್ಮೂರಿನ ಅಂಗನವಾಡಿ ಟೀಚರ್ ಗಿರಿಜಾ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಯಾಕೋ ಭದ್ರ? ನಿಮಗ ಅದು ನೋಡ್ರಿ, ಆ ಹೆಣ್ಮಗಳನ್ನ ನಮ್ ಭದ್ರಾವ್ ಇಲ್ಲಿ ಕರ್ಕೊಂಡ್ ಬಂದಿದ್ದ. ಆಕಿ ನಮಗ್ ಸರಿಯಾಗಿ ವರ್ತಿಸ್ಲಿಲ್ಲ, ಯಪ್ರ ಮಾಡಿಬಿಟ್ಲು. ಸಿಟ್ಟು ಬಂತು, ನಾವೇ ಇಲ್ಲಕ್ಕಿನ ಮರ್ಡರ್ ಮಾಡಿಬಿಟ್ವಿ. ಆಮೇಲೆ ನಮ್ಮ ಕೈಯಾರಿ ಹೋಗಿ ಗಿಡಕ್ಕೆ ಉರ್ಲ್ ಹಾಕೊಂಡು ಸತ್ತಾಳ ಅಂತ ಸುದ್ದಿ ಮಾಡಿಬಿಟ್ವಿ. ಅಷ್ಟೇ ಅಲ್ಲ ನೋಡ್ರಿ, ನಮಗೆ ಯಾರ ಎದುರು ಬರ್ಲಿ ಅವ್ರನ್ನ ಯಾರನ್ನೂ ಉಳಿಸುದಿಲ್ಲ, ಅವ್ರನ್ನ ಸತ್ಯಾನಾಶ ಮಾಡೋದೊಂದೇ ನಮ್ಮ ಕೆಲಸ. ಯಾಕಂದ್ರೆ ಭದ್ರ ಹೌದಣ್ಣ. ಅದು ಅಲ್ಲನ, ಈ ಊರಾಗ ಒಬ್ಬ ಕನ್ನಡ ಶಾಲೆ ಮಾಸ್ತರ್ ಇದ್ದ. ಅವಾಗೊಬ್ಬ ಮಗಳೂನು ಇದ್ಲು, ಮಹಾಟಿಂಗರ್ ಬಿಲ್ಲಿ. ಒಮ್ಮೆ ನಮ್ಮ ಭದ್ರ ಆಕಿನ ಕರ್ಕೊಂಬರಕ್ ಹೋದಾಗ ಆಕೆ ಅಚನೇರಿ ಮಾಡ್ಲಿಲ್ಲ, ನಮ್ಮ ಭದ್ರನ ಕಪಾಳಕ ಹೊಡೆದು ಕಳಿಸ್ಬಿಟ್ಲು. ಅವಾಗ ನಾನು ನಮ್ಮ ಭದ್ರ ಅವ್ರ ಮನಿ ಹೊಕ್ಕು ಆಕಿನ ಪೂರ್ತಿ ಹಾಳು ಮಾಡಿ ಅವ್ರ ಮನಿನ ಸುಟ್ಟು ಬಂದು ಬಿಟ್ವಿ. ಯಾಕಂದ್ರೆ ಭದ್ರ ಹೌದಣ್ಣ. ಮಾತಿಗೊಮ್ಮೆ ನೀನು ಹೌದಣ್ಣ ಮಾಡಾಕತ್ತಿಯಲ್ಲ, ಯಾಕಲೆ? ಮತ್ತೆ ನೀ ಜೋಕ್ಸ್ ಹೇಳಕತ್ತೀಯಲ್ಲ, ಅದಕ್ಕೆ ನಾಗಾಕತ್ತೀನಿ. ಜೋಕ್ಸ್ ಭಾಳ ಚಂದ ಹೇಳ್ತೇನೆ. ಯಪ್ಪ, ನಾ ಎಷ್ಟೊತ್ತನ ಜೋಕ್ಸ್ ಹೇಳಿಂದನ? ಜೋಕ್ಸ್ ಅಲ್ಲ ಏನಲ್ಲ, ಹಿಂಗ ನೋಡ್ರಿ ನಮ್ಮಣ್ಣ ತಾನೂ ನಗೋಂಗಿಲ್ಲ, ನಗ್ತೀವಿ ಅಂದ್ರ ನಮ್ಮನ್ನು ನಗಾಕ್ ಬಿಡೋಂಗಿಲ್ಲ. ಏನ್ ಮಾಡೋದೈತಿ ಹೇಳಿ ಸಾಹೇಬ್ರೆ? ಇನ್ನೊಂದ್ ಸ್ವಲ್ಪ ತಗೊಂಬಿಡ್ರಿ, ಅದಷ್ಟು ತಗೊಂಬಿಡ್ರಿ ನೀವು. ತೋರ್ರಿ ದಡ ತೋರ್ರಿ, ತೋರ್ರಿ ಸಾಹೇಬ್ರೆ, ದಡ ತೋರ್ರಿ ನೀವು. ಸಾಹೇಬ್ರೆ, ನಮ್ಮ ಅಣ್ಣಿಗೆ ಸ್ವಲ್ಪ ಹಾಕೊಡ್ತೀವಿ. ಖಾಲಿ ಎಲ್ಲ ಖಾಲಿ. ಬೇಡ, ನೀ ಹೆದರ್ಬೇಡ, ನಾ ಅದೀನಿ ಹೆದರ್ಬೇಡ ನೀನು. ನಾ ಹೋದವನೇ ನಿಂದಲ್ಲದು. ಅಯ್ಯೋ, ಕುಡಿಲಿ ಬಿಡ್ರಿ. ಗೊತ್ತಿಲ್ರಿ, ಕುಡಿಲಿ ಬಿಡ ಅಂತೀರಿ ಅರ್ಥ ನೀವು. ಯಪ್ಪ, ಕುಡುದಂದ್ರೆ ಸುದ್ದಿ ಇರುದಿಲ್ರಿ ಮನುಷ್ಯ. ಒಮ್ಮೆ ಅಳತಾನ, ಒಮ್ಮೆ ನಗತಾನ, ಒಮ್ಮೆ ಹೊಡ್ಯಾಕನು ಬಂದ್ ಬಿಡ್ತಾನ. ಏನ್ ಮಾಡವ್ರ ಅವಾಗ? ಅದಕ್ಕಂತ ನೋಡ್ರಿ, ನಾ ಇವಾಗ ಕುಡಿಬೇಕಂತ ಅವಾಗ ಏನಾರ ಆಸೆ ಆತು ಅಂತಂದ್ರ 1-2 ಬಾಟ್ಲಿ ತಗೊಂಡು ಬಂದು ಇವನ್ನ ಕೊಲೆಯಾಗ ಹಾಕಿ ಇಲ್ಲಿ ಹಾಕೊಂಡು ಬಂದು ಬಿಡ್ತೇನೆ. ಎಲ್ಲ ಒಳಗ ಇವಾಗ ಅಲ್ಲೇ. ಅದಕ್ಕೆ ಬೇಡ, ಅವ್ನು ಕುಡಿದ್ ಬೇಡ, ನಾನ ಕುಡ್ದು ನಿಮಗ್ ತಗೊಂಡ್ಬರ್ತೇನೆ. ನಾ ಹೋದವನ ಒಂದು ಫುಲ್ ಬಾಟ್ಲಿ ತಗೊಂಡು. ಬಾಟ್ಲಿ ಉಳಿಬೇಕ ಬೇಡದ, ಖಾಲಿ ಬಾಟ್ಲಿ ತರ ಇಲ್ಲೇ ಇರ್ಲಿ, ಅವ್ನ್ ಬಿಡ್ಬೇಡ್ರಿ. ಆದ್ರ ಇನ್ನೊಂದ್ ಇಷ್ಟೆಲ್ಲ ಹೇಳಿದ್ವಿ, ಆದ್ರ ಆ ಕೋಟಾ ನೋಟಿನ ವಿಷಯ ಏನೈತಲ್ಲ, ನಾ ಬಾಟ್ಲಿ ತಗೊಂಡ್ ಬರ್ತೇನೆ. ಅಷ್ಟೇ, ನಮ್ಮ ಅಣ್ಣಗೆ ಬುದ್ಧಿನೇ ಇಲ್ರಿ. ಸ್ವಲ್ಪ ಕುಡಿದ್ ಬಿಟ್ಟಾದ್ರೆ ಎಲ್ಲಾ ತಂದು ರಹಸ್ಯ ಓಟಿಗೆ ಹೇಳ್ಬಿಡ್ತಾನ. ಹೇಳ್ಬಾರ್ದ್ರಿ ಸಾಹೇಬ್ರ, ಯಾವಾಗ್ಲೂ ನಮ್ದು ಹೊಟ್ಟೆನ್ ಗುಟ್ಟು ಇನ್ನೊಬ್ರಿಗೆ ಹೇಳ್ಬಾರ್ದು. ನಾವು ಹೊಟ್ಟೆಂದು ಹೊಟ್ಟ್ಯಾಗ ಇಟ್ಕೋಬೇಕು. ಇನ್ಕಮಿಂಗು ಬರೋಬ್ಬರಿ ಇರ್ಬೇಕು, ಔಟ್ ಗೋಯಿಂಗು ಬರೋಬ್ಬರಿ ಇರ್ಬೇಕು. ಹೌದಲ್ರಿ ಸಾಹೇಬ್ರೆ? ಯಾವಾಗಲೂ ಗುಟ್ಟಾಗಿ ಉಳಿಬೇಕು, ಪಬ್ಲಿಕ್ ಮಾಡಬಾರ್ದು. ನಮ್ಮಣ್ಣ ಬುದ್ಧಿಲ್ಲ. ಇನ್ನೊಂದು ವಿಷಯ, ಇದೀಗ ನಿಮ್ಮ ಧಣಿ ಕೋಟಾ ನೋಟು ಅಂತ ಹೇಳಿದ್ರಲ್ಲ, ಅದನ್ನ ನೀವೇ ಪ್ರಿಂಟ್ ಮಾಡ್ತೀರಾ?
ನೀವು ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ನಿಮಗೆ ಇಲ್ಲಪ್ಪ. ನೀವು ವೇಸ್ಟ್ ಮಾಡಿ, ನೀವು ನಾಲಾಯಕ್, ನೀವು ರಾಜೀನಾಮೆ ಹೋಗದ್ ಬಿಡ್ರಿ. ನೀವು ಇಷ್ಟು ಸಣ್ಣ ವಿಷಯ ಪತ್ತೆ ಮಾಡಕ್ ಆಗೋದಿಲ್ಲ ಅಂದ್ರೆ ಹೆಂಗ್ರಿ ಇದು? ಅಂದ್ರೆ ಮಿಷಿನ್ ನಿಮ್ ಕಡೆ ಇದೆ, ನೀವು ಗೊತ್ತಿಲ್ಲಲ್ಲ. ಕಮ್ಮ ನಾನು ನಿಮಗೆ ಹೇಳ್ತೀನಿ ನೋಡಿ, ಇಲ್ಲಿ ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡ್ರಿ. ಡ್ಯಾನ್ಸ್ ಮಾಡ್ರಿ. ಏನು ಅನ್ನಿಸ್ಲಿಲ್ಲ? ಏನು ಅನಿಸ್ಲಿಲ್ಲ. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ರಿ, ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ರಿ. ಅಲ್ಲೇ ಮಾಡ್ರಿ. ಸಾವ್ರ, ಅಲ್ಲಿ ರಿದಮ್ ಬದ್ಲಿ ಇಲ್ಲಿ ರಿದಮ್ ಬದ್ಲಿ, ಅದ್ರ ಇಲ್ಲಿ ಕೆಳಗೆ ನೆಲವಾಳಿಗೆ. ಅಲ್ಲಿ ರಾತ್ರಿ 2 ಗಂಟೆಗೆ ಹೋಗ್ತೀವಿ, ನಾನು ನಮ್ಮ ಅಣ್ಣ ಸೇರ್ಕೊಂಡು. ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ. ಇದರ ಬದರ ಕುತ್ಕೊಂಡು ಎಷ್ಟು ಬೇಕಷ್ಟು ಜಜ್ಕೊಂಡು ಸಾಕಾದ್ಮೇಲೆ ಎದ್ದು ಬಂದ್ಬಿಡ್ತೀವಿ. ಈ ಗುಟ್ಟು ನಾವು ಯಾರಿಗೂ ಹೇಳಿಲ್ಲ, ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ಇಲ್ಲಪ್ಪ, ನಮ್ಮ ಅಣ್ಣನ ಸುದ್ದಿ. ಸಾಹೇಬ್ರೆ, ನಿಮ್ದು ಮದುವೆ ಆಗೈತೇನ್ರಿ? ಅವ್ರದೇನು ಮದುವೆ ಮಾಡವನ ಮಗ ನಾನು. ಹೌದಣ್ಣ. ಮತ್ತೆ ನೀ ಇಲ್ಲಿ ತನಕ ನಮ್ಮ ಮದುವೆನ ಮಾಡ್ಲಿಲ್ಲ. ಹೌದು, ಮತ್ತೆ ಅದಕ್ಕೆ ಸಾಹೇಬ್ರು ಮದುವೆ ಆದ್ರೆ ಅದ್ರಾಗ ನಮಗೂ ಒಂದೆರಡು ಅಕ್ಕಿ ಕಾಳಿಂಗಿ ಹಿಂಗಿ ಉಕ್ಕೊಂಬಿಡೋನು ಅಂತ ಕೇಳಿದ್ವಿ. ಏನ್ ತಪ್ಪ ಅದು? ಹಾಗೆ ಇನ್ನೊಂದು ಮಾತು, ಏನ ಭದ್ರ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಬಹಳ ದಿವಸ, ಬಹಳ ಸಣ್ಣಂದಿರ್ತಾನ ನಮ್ಮ ಹತ್ರನ ಅದ. ನಾನು ಸ್ವಂತ ತಮ್ಮ ಇದ್ದಂಗ. ಸಾಹೇಬ್ರೆ, ಕರೆ ಹೇಳಿದ್ರಿ ಕೇಳ್ತೀರಿ, ಸುಳ್ಳು ಹೇಳಿದ್ರಿ ಕೇಳ್ತೀರಿ. ಅಲ್ಲ, ಕೇಳಾಕ ಕುಂತೀರಿ, ನಾ ಏನ್ ಹೇಳಿದ್ರಿ ಕೇಳ್ತೀರಿ. ನಾ ಇಟ್ಟಿದ್ದಾಗ ನಾ ಅಪ್ಪ ಅವ್ರು ಕಳ್ಕೊಂಡು ಬಟ್ಟೆ ಹಣ್ಣಾಗ ಕಜ್ಜಿ ಎತ್ತಿದ್ ನಾ ಹೆಂಗ ಅಡ್ಡಾಡ್ತಿದ್ದೀರಿ. ನಮ್ಮ ಅಣ್ಣನ ಕರ್ಕೊಂಡ್ಬಂದು ದೊಡ್ಡ ದವಾಖಾನೆ ತೋರಿಸಿ, ದೊಡ್ಡ ಡಾಕ್ಟರ್ ಕರ್ಕೊಂಡ್ಬಂದು ದೊಡ್ಡ ದೊಡ್ಡ ಇಂಜೆಕ್ಷನ್ ಮಾಡಿಸಿ ಉಳಿಸಿಕೊಂಡ್ರಿ. ಇಲ್ಲಾಂದ್ರೆ ನನಗಂತೂ ಏನಾಗಕ್ಕಿದ್ದೇಳ್ರಿ. ಹೋಗ್ಲಿ ಬಿಡು, ಯಾಕೆ ಮಾರಾಯ. ಅವ್ರು ಸಾಹೇಬ್ರೆ, ನಿಮ್ ಕೈ ಮುಗಿತೇನ್ರಿಪ್ಪ. ನಮ್ಮ ಅಣ್ಣನ ಮಾತ್ರ ಹಿಡ್ಕೊಂಡು ಹೋಗ್ಬಾರ್ರಿಪ್ಪ, ನಿಮ್ ಕಾಲಿಗೆ ಬೀಳ್ತೀರಿಪ್ಪ. ನಮ್ಮ ಅಣ್ಣ ಏನೇನು ತಪ್ಪು ಮಾಡಿಲ್ರಿಪ್ಪ, ಏನೇನು ತಪ್ಪು ಮಾಡಿಲ್ರಿ. ಬರೀ 100 ಮರ್ಡರ್ ಮಾಡಿಸ್ಯಾರ್ರಿ, ನಾನ ಮಾಡಿಲ್ರಿ ಅಪ್ಪ. ಅವ್ರು ಹಿಡ್ಕೊಂಡು ಹೋಗ್ಬೇಡ್ರಿ, ಭಾಳ ಮಂದಿ 20-25 ಮಂದಿ ಹೆಣ್ಮಕ್ಳು ಹಾಳು ಮಾಡ್ಯಾರ ಅಟ್ಟರಿ. ನೀ ಎದುರು ಬೇಡ, ನಾ ಹೇಳ್ತೀನಿ, ನೀ ಎದುರು ಬೇಡ, ಸುಳ್ಳ್ರಿ. ಹಿಡ್ಕೊಂಡು ಹೋಗ್ಬೇಡ್ರಿ. ಇದಕ್ಕೊಮ್ಮಿಕ್ಕೆ ಯಾವನಾರ ನಮ್ಮ ಅಣ್ಣನ ಸುದ್ದಿಗೆ ಬಂದಿಗಂದ್ರ ನಾವು ನಮ್ಮ ಅಣ್ಣನ ಯಾವನ ಹಿಡ್ಕೊಳಕ್ ಬರ್ರಿ, ಅವನ ಹಂಗೆ ಹೆದರ್ಬೇಡ. ನಾ ಅದೀನಿ, ಹೆಂಗೆ ಹೋಗ್ಲಿ ಬಿಡು. ಹಿಂಗ ಹೊಡಿತೀನಿ. ಎಲ್ಲ ಪಾರ್ಟಿ ಹದಿಗೆಟ್ಟು ಸಿಟ್ಟು ನೋಡಿ. ವಾಟ್ ಈಸ್ ದಿಸ್? ನನ್ನ ಹಿಡ್ಕೊಂಡು ಹೋಗ್ತೀವಿ, ನನ್ನ ಒಳಗಾಗ್ತೀವಿ, ನನ್ನ ಒಳಗಾಗ್ತೀವಿ ನೀವು. ನನ್ನ ಒಳಗಾಕೋ ಜೈಲು ಇನ್ನೂ ಯಾರಿಗೂ ಕಟ್ಟಿಲ್ಲ. ಸಾಹೇಬ್ರೆ, ಹೊರಗೆ ಬರ್ತೀನಿ. ಹೊರಗೆ ಬಂದ ಮೇಲೆ ನಿಮ್ಮನ್ನ ನೋಡ್ಕೊಂತೀನಿ. ನಾ ಹೊರಗೆ ಬಂದ ಮೇಲೆ ನಿನ್ನ ಜೈಲ್ನಾಗ ಹಾಕಾಕತ್ತಿಲ್ಲ, ಒಳಗ ರೂಮ್ನಾಗ ಹಾಕಾಕತ್ತೇವ್ ನೋಡಿಪ್ಪ. ರೂಮ್ನಾಗ ಒಡ್ಲಿ ನೋಡಿ, ಅನುಷಾ ಬರೋದು ಸ್ವಲ್ಪ ತಡವಾಗುತ್ತದೆ. ಕಾಫಿ ತೆಗೆದುಕೊಂಡು ಬರ್ಲಾ? ಬೇಡ. ಮೋನಿಕಾ, ನೀನು ನಾನು ಇವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಕೆಲವೊಂದು ಬಿಸ್ನೆಸ್ ಟೂರ್ ಇದ್ದವು, ಅದಕ್ಕೆ ನಾನು ಮದುವೆಗೆ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಸರ್ ಫೋನ್ ಮಾಡಿದ್ರು, ನಾನು ಅಮೃತ ತಿರುಪತಿಗೆ ಹೊರಟಿದ್ದೇವೆ, ಮನೆಗೆ ಹೋಗಿ ನೀನೇ ಎಲ್ಲ ವ್ಯವಸ್ಥೆ ಮಾಡು ಅಂದ್ರು. ಅದಕ್ಕೆ ಬಂದಿದ್ದೆ. ಅನುಷಾನ ಬ್ಯೂಟಿಷಿಯನ್ ಅವರು ರೆಡಿ ಮಾಡ್ತಿದ್ದಾರೆ.
ಇನ್ನೇನ್ ಬಂದ್ಬಿಡ್ತಾಳೆ. ಮೋನಿಕಾ, ಮೋನಿಕಾ ಪ್ಲೀಸ್ ಮೋನಿಕಾ, ಕೈ ಬಿಡಿ. ನೋಡು, ನಾನು ಮದುವೆ ಯಾಕಾದೆ ಅನ್ನೋದಾದ್ರೂ ಕೇಳು. ಬೇಡಿ, ನಾನು ಕೇಳೋದಿಲ್ಲ. ಮೋನಿಕಾ, ನಾನಿನ್ನ ಅದೆಷ್ಟು ಪ್ರೀತಿಸ್ತಿದ್ದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಯಾವುದೋ ವಿಘ್ನದಿಂದ ನಮ್ಮಿಬ್ಬರ ಮಿಲನಕ್ಕೆ ಭಗ್ನ ಉಂಟಾಯಿತು. ನೀನು ಮತ್ತೆ ಸಿಕ್ತಿ ಅಂತ ನಾನು ತಿಳಿದಿರಲಿಲ್ಲ. ಒಳ್ಳೆ ಸಮಯಕ್ಕೆ ಸಿಕ್ಕಿರುವಿ. ಈ ಸಮಯನ ನಾನು ಮಿಸ್ ಮಾಡಿಕೊಳ್ಳೋದಿಲ್ಲ. ಬಾ ಮೋನಿಕಾ, ಶೇಜು, ಬಾ. ನೀನು ಎಲ್ಲಿರುವಿ, ಯಾವ ಸಂದರ್ಭದಲ್ಲಿರುವಿ ಎನ್ನುವ ಪ್ರಜ್ಞೆನಾದ್ರೂ ಇದೆಯೇ? ಇಲ್ಲಿಯ ಕಂಬಕ್ಕೆ ಕಣ್ಣಿವೆ, ಗೋಡೆಗೆ ಕಿವಿ ಇವೆ. ನಿನ್ನ ನಡವಳಿಕೆಯ ಬ್ಯಾಲೆನ್ಸ್ ಸ್ವಲ್ಪ ತಪ್ಪಿದ್ರೂ ನಾವಿಬ್ರು ಉಳಿಯೋದಿಲ್ಲ. ಯಾರು ಉಳಿಬೇಕು ಯಾರು ಉಳಿಬಾರದು ಅಂತ ಕಾಲ ನಿರ್ಧರಿಸುತ್ತದೆ. ಮೇಲಾಗಿ 100 ವರ್ಷ ಬದುಕಬೇಕೆನ್ನುವ ಆಶೆ ಉಳ್ಳವನಲ್ಲ. ಬದುಕಿದಷ್ಟು ದಿನ ನನ್ನ ಆಶೆಗಳನ್ನು ಈಡೇರಿಸಿಕೊಳ್ಳಬೇಕೆನ್ನುವವನು. ನೋಡು ಮೋನಿಕಾ, ಈ ಸಮಯದಲ್ಲಿ ನೀನು ಜಾರಿಕೊಳ್ಳುವ ಜಾಣತನ ತೋರಿಸ್ಬೇಡ. ಬಾ. ಮತ್ತೆ ನಿಮ್ಮ ಬಯಕೆ ಭರ್ತಿಯಾದ್ಮೇಲೆ ನನ್ನನ್ನು ಹರಕೆ ಕುರಿ ಮಾಡೋದಿಲ್ಲ ತಾನೇ? ಸಮುದ್ರವೇ ಸಿಕ್ಕಿತು ಅಂತ ಒರತೆ ನೀರು ನಿರ್ಲಕ್ಷಿಸಿದರೆ ನಷ್ಟ ಆಗೋದು ನನಗೆ. ಬರಡಾದ ಹೃದಯಕ್ಕೆ ಪ್ರೀತಿಯ ಜಲಹರಿಸಿ ಹೃದಯ ಹಸಿರುಗೊಳಿಸುವ. ಬಾ ಮೋನಿಕಾ. ಇಷ್ಟೆಲ್ಲಾ ಸಿರಿ ಸೌಖ್ಯವಿದ್ದರೂ ಅದನ್ನು ತಿರಸ್ಕರಿಸಿ ನನ್ನ ಒಲವನ್ನು ಸತ್ಕರಿಸಲು ಸಿದ್ಧರಾಗಿನಂತ ನಿಮ್ಮ ತ್ಯಾಗಕ್ಕೆ ಶರಣ. ಓ ಅನುಷ, ಯಾವಾಗ ಬಂದೆ? ಹಾಲೆಲ್ಲ ಚೆಲ್ಬಿಟ್ಟೆ ಅಲ್ಲೇ? ಯಾಕೆ, ಏನಾಯ್ತು? ಸುಂದರ ಸಂಜೆಯಲ್ಲಿ ಮಧು ಮಂಚದಲ್ಲಿ ಹದಿಹರಿಯದ ಆಸೆಗಳಿಗೆ ಆರತಿ ಬೆಳಗಬೇಕೆನ್ನುವಷ್ಟರಲ್ಲಿ ಜ್ಯೋತಿ ನಂದಿ ಹೋಯ್ತೆ. ತೇಜು, ಹೇಳಿ ತೇಜು, ಈಗ ಇಲ್ಲಿ ನಡೀತಾ ಇರೋದೆಲ್ಲ ಕನಸು ಅಂತ ಹೇಳಿ ತೇಜು, ಹೇಳಿ. ಅನುಷ, ಇಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಸೀರಿಯಸ್ ಆದ್ರೆ ಹೇಗೆ? ನೋಡು, ನಾನು ಕಾಲೇಜ್ ಕಲಿಯುವಾಗಲೇ ನನಗೆ ಸಾಕಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು. ಆದ್ರೆ ಅವ್ರು ಯಾರು ನನ್ನ ಮ್ಯಾರೇಜ್ ಮಾಡ್ಕೊಂತ ಕೇಳಲೇ ಇಲ್ಲ. ನೀನ್ ಕೇಳಿದೆ, ಅದಕ್ಕೆ ನಾನು ನಿನ್ನ ಮ್ಯಾರೇಜ್ ಆದೆ. ಈ ಮೋನಿಕಾ ನನಗೆ ಮೊದಲಿನಿಂದಲೂ ಪರಿಚಯ. ನಾನು ಓದೋ ಕಾಂಪ್ಯೂಟರ್ ಸೆಂಟರ್ನಲ್ಲೇ ಇವಳು ಕೆಲಸ ಮಾಡ್ತಾ ಇದ್ರು. ಆವಾಗ್ಲಿಂದಲೂ ಇವಳ ಜೊತೆಗೆ ನನಗೆ ಸ್ನೇಹ ಇತ್ತು. ಅಕಸ್ಮಾತ್ ಅವಳನ್ನು ಇಲ್ಲಿ ಕಂಡಾಗ ಬಿಟ್ಟು ಕೊಡೋದಕ್ಕೆ ಯಾಕೋ ಮನಸ್ಸೇ ಒಪ್ಪಲಿಲ್ಲ. ನೋಡನುಷ, ನಾನು ನಿನಗೆ ತಾಳಿ ಕಟ್ಟಿದ್ದೇನೆ ಅಂದಾಗ ಎಂದಿದ್ದರೂ ನೀನು ನನ್ನವಳೇ. ನಾನು ಬಯಸಿದಾಗ ನೀನು ಸಿಕ್ಕೇ ಸಿಗುವಿ. ಮತ್ತೆ ಇವಳು ಸಿಗಬೇಕಲ್ಲ. ಪ್ಲೀಸ್, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ ಅನುಷ, ಪ್ಲೀಸ್. ಸಾಕು, ಮುಂದೆ ಮಾತಾಡಬೇಡಿ. ನಾನೀಗ ನೋಡ್ತಿರುವ ದೃಶ್ಯ, ಕೇಳುತ್ತಿರುವ ಮಾತು ಎಲ್ಲ ವಿಚಿತ್ರವಾದ್ರೂ ಕೂಡ ಸತ್ಯ. ಸತ್ಯ ಮುಚ್ಚಿಟ್ಟು ಹಸನಾದ ನನ್ನ ಮನಸ್ಸಿನಲ್ಲಿ ಹುಸಿಯಾದ ಪ್ರೀತಿ ತುಂಬಿ ನಶಿಸಿ ಹೋಗುವಂತೆ ಮಾಡಿಬಿಟ್ರೆ ನನ್ನ ಕನಸುಗಳನ್ನೆಲ್ಲ. ಒಲವಿನ ಧೂಪ ಹಾಕಿ ನಲುಮೆಯ ದೀಪ ಬೆಳಗಿ ಶಾಂತಿಯಿಂದ ಬೀರಿದ ನನ್ನ ಪ್ರೀತಿನ ಬರಿದು ಮಾಡಿಬಿಟ್ರೆ ನನ್ನ ಭಾವನೆಗಳನ್ನ. ಚಿಕ್ಕ ವಯಸ್ಸಿನಲ್ಲೇ ಹೆತ್ತ ತಾಯಿಯನ್ನ ಕಳೆದುಕೊಂಡು ಹಾಸ್ಟೆಲ್ನಲ್ಲಿ ಬೆಳೆದ್ರು ಕೂಡ ಪವಿತ್ರತೆ, ವೇದ, ಧರ್ಮ ಇವ್ಯಾವನ್ನು ಮೀರಿ ಹದ್ದು ಮೀರಿ ನಡೆದವಳಲ್ಲ ನಾನು. ನೋಡಿ, ಮದುವೆ ಅಂದ್ರೆ ಪವಿತ್ರವಾದ ಸಂಬಂಧ ಅಂತ ತಿಳಿದವಳು ನಾನು. ಗಂಡ, ಮನೆ, ಮಕ್ಕಳು ಇವೆಲ್ಲ ಶ್ರೇಷ್ಠವಾದ ಅನುಬಂಧ ಅಂತ ತಿಳಿದಿದ್ದೆ. ಆದ್ರೆ ನನ್ನಂತವಳಿಗೆ ಗೊಂದಲದ ಸುಳಿಯಲ್ಲಿ ಸಿಲುಕಿಸಿ ಬಿಟ್ರಿ ನೀವು. ಅನುಷ, ಏನೇನು ಹುಚ್ಚುಚ್ಚಾಗಿ ಮಾತಾಡಬೇಡ. ಸುಮ್ಮನೆ ಬೇರೆ ಬೆಡ್ರೂಮ್ ಹೋಗಿ ಮಲ್ಕೋ. ನಿಚ್ಚಳವಾದ ನನ್ನ ತಲೆ ಕೆಡಿಸಿ ಹುಚ್ಚರಂತೆ ಮಾತಾಡಲು ಹಚ್ಚಿ ಬೆಚ್ಚಗೆ ಮಲಗಿಕೋ ಅಂತ ಹೇಳ್ತಾ ಇದ್ದೀರಾ? ನಾವಿಬ್ಬರು ಬೆರೆಯಬೇಕಾದ ಪ್ರಥಮ ರಾತ್ರಿ ಇವತ್ತು. ಇಂಥ ಸಮಯದಲ್ಲಿ ಇವಳನ್ನು ನಿಲ್ಲಿಸಿ ನನಗೆ ಹೊರಗೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಎಷ್ಟು ಕೋಪ ಬರಬಾರ್ದು. ಏ ಮೋನಿಕಾ, ನನ್ನ ರೂಮ್ ಶೃಂಗಾರ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿ ನನ್ನ ಗಂಡನಿಗೆ ಸೆರೆಗೆ ಹಾಕ್ತಾ ಇದೆಯಲ್ಲ, ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯೇನೆ? ಅನುಷ, ಅವಳಿಗೆ ಏನಾದ್ರು ಅಂದ್ರೆ ನಿನ್ನ ಬಾಯಿಗೆ ಹಣ್ಣು ಒಂದು ಉಳಿಯೋದಿಲ್ಲ. ಹೊಡೀರಿ, ಹೊಡೀರಿ. ಆದ್ರೆ ದಯವಿಟ್ಟು ನನ್ನ ಸಂಕಟವನ್ನ ಅರ್ಥ ಮಾಡಿಕೊಳ್ಳಿ. ನನ್ನ ಪರಿಸ್ಥಿತಿನ ನೀನು ಸ್ವಲ್ಪ ಅರ್ಥ ಮಾಡಿಕೊ. ನಾನಿಷ್ಟೊಂದು ಕೂಲಾಗಿ ವರ್ತಿಸಿದರೂ ನಿನಗೇಕೆ ಇನ್ನೂ ತಿಳಿತಾ ಇಲ್ಲ?
ಕೂಲಾಗಿ ವರ್ತಿಸಿ ನನ್ನ ಕತ್ತಿಗೆ ತಾಳಿ ಕಟ್ಟಿ ಕತ್ತು ಕೊಯ್ಯುವಂತ ಕೆಲಸವನ್ನ ಮಾಡೇ ಬಿಟ್ರಲ್ಲ. ನೋಡಿ, ನಿಮ್ಮದು ಒಳ್ಳೆ ಸ್ವಭಾವ, ನೀವು ಒಳ್ಳೆಯವರು ಅಂತ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಾನು ಮೂರ್ಖಳಾದೆ. ಹಾಗಾದ್ರೆ ನಾನು ನಿನಗೆ ತಾಳಿ ಕಟ್ಟಿದ್ದೆ ತಪ್ಪು ಅನ್ನೋ ಹಾಗಿದ್ರೆ ಕಿತ್ತು ಕೊಟ್ಟು ಬಿಡು ಈ ತಾಳಿನ. ನಿಲ್ಲಿ, ಈ ತಾಳಿಗೆ ಕೈ ಹಾಕಿದ್ದೆ ಆದ್ರೆ ನಾನು ನನ್ನ ತಾಳ್ಮೆಯನ್ನೇ ಕಳೆದುಕೊಳ್ಳಬೇಕಾಗುತ್ತೆ. ತಾಳಿಯನ್ನ ಕಿತ್ತು ಕೊಡೋದು ಅಷ್ಟು ಸುಲಭ ಅಂತ ತಿಳಿದುಕೊಂಡಿದ್ದೀರಾ? ಪತಿಯ ಪ್ರಾಣವನ್ನು ಮರಳಿ ಪಡೆದಿದ್ದು ತ್ರಿಮೂರ್ತಿಗಳನ್ನ ಶಿಶುಗಳನ್ನಾಗಿ ಮಾಡಿತು. ದೇವಾನು ದೇವತೆಗಳನ್ನ ಗೆದ್ದಿದ್ದು ಯುದ್ಧದಿಂದಲ್ಲ, ಬುದ್ಧಿಯಿಂದಲ್ಲ, ಈ ತಾಳಿಯಿಂದ. ನೋಡಿ, ಈ ತಾಳಿಯಲ್ಲಿ ನನ್ನ ಪ್ರಾಣ ಇದೆ, ನನ್ನ ಮಾನ ಇದೆ, ನನ್ನ ಮರ್ಯಾದೆ ಇದೆ. ಅಂಥದ್ರಲ್ಲಿ ಇದನ್ನ ನಿಮಗೆ ಕೊಟ್ಟು ನಾನು ಬೀದಿಯಲ್ಲಿ ತಿರುಗುವ ಕುಲಗೆಟ್ಟ ಹೆಣ್ಣಾಗಬೇಕಾ? ಗುಡ್. ಹಾಗಾದ್ರೆ ಪತಿಯ ಇಚ್ಛೆ ಅನುಸಾರವಾಗಿ ನಡೆದುಕೊಳ್ಳುವುದು ಸತಿಯರ ಸದ್ಗುಣಗಳಲ್ಲಿ ಒಂದಲ್ವೇ? ಹಾಗಾದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳಿ? ನಾನೀಗ ಹೊರಗೆ ಹೋಗ್ಬೇಕಾ? ನೀನೇಕೆ ಹೋಗ್ತೀಯಾ? ಇದು ನಿನ್ನ ಮನೆ ಅಲ್ಲ, ನೀನೇ ಇರು, ನಾವೆಲ್ಲ ಹೊರಗಡೆ ಹೋಗ್ತೀವಿ. ಬಾ ಮೋನಿಕಾ, ಹೋಗೋಣ. ಅಮೃತ ಅವರ ಮದುವೆ ಊಟ ಯಾವಾಗ ಹಾಕಿಸ್ತೀರಾ? ನಾವ್ ಅದನ್ನ ನೋಡ್ಕೊಂಡೇ ಊರು ಬಿಡ್ಬೇಕು ಅಂತೇಳಿ ನಿರ್ಧಾರ ಮಾಡ್ಬಿಟ್ಟಿದೀವಿ. ಅಯ್ಯೋ ನಮ್ಮ ದಳಿಯರು ಮದ್ವೆ ಮಾಡಕ್ ತಯಾರದಾರ್ರಿ, ಆದ್ರೆ ನಮಗೆ ಸಣ್ಣ ದಳಿಯರು ಒಪ್ಕೋವಲ್ರು. ನೋಡ್ರಿ ಸಣ್ಣ ದಳಿಯರ ಯಾವ ಟೈಮ್ನೊಳಗೆ ಏನಾಗ್ಬೇಕು ಅದು ಆಗ್ಬಿಡ್ಬೇಕ್ರಿ, ಇಲ್ಲ ಅಂದ್ರೆ ನಮಗೆ ಹಿಂಜಟ್ಟಿ ಹಾಕಿರಿ ನೀವು. ಯಾವುದೋ ಕಾರಣಕ್ಕಾಗಿ ಸದ್ಯ ಮದುವೆ ಬೇಡ ಅಂದಿದ್ದೆ. ಈಗ ಅಪ್ಪಾಜಿಯವರ ಅನುಮತಿ ಸಿಕ್ಕರೆ ಮದುವೆ ಮಾಡ್ಕೊಳ್ಬೇಕಂತ ವಿಚಾರ ಮಾಡಿದ್ದೇನೆ. ನನ್ನ ಅನುಮತಿ ಕೇಳೋದ್ರಲ್ಲಿ ಏನಿದೆಯೋ, ನೀನು ಒಪ್ಪಿದ್ರೆ ಇವತ್ತೇ ಮದುವೆ ಮಾಡಿ ಮುಗಿಸ್ಬಿಡ್ತೇನೆ. ಸರ್, ಅಮೃತ ಅವ್ರು ನೋಡಿದ್ದಾರೆ ಅಂದಾಗ ಹುಡುಗಿ ಒಳ್ಳೆ ಆಗಿರ್ತಾಳೆ. ಹಾ, ನಿಜವಾಗ್ಲೂ ಅವಳು ತುಂಬಾ ಒಳ್ಳೆಯವಳು. ನೀವೆಲ್ಲರ ಅವಳನ್ನ ನೋಡಿದ್ದೀರಿ? ನೋಡಿವಿ, ನಾವೆಲ್ಲರೂ ನೋಡಿದ್ದೀವಿ. ಯಾರ ಮನೆಯವ್ರು ಹೇಳ್ರಿ, ಇವತ್ತು ಹೋಗಿ ಬರ್ನು. ನಮ್ಮ ಮನೆಯವಳೆ, ನಮ್ಮ ಮನೆ ಮೋನಿಕಾ. ಮೋನಿಕಾ ಮೋನಿಕಾ ಮೋನಿಕಾ? ಹೌದು, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ಮದುವೆ ಆಗೋದಾದ್ರೆ ಅವಳನ್ನೇ ಅಂತ ನಿರ್ಧಾರ ಮಾಡಿದ್ದೀನಿ. ಸಾಧ್ಯವಿಲ್ಲ. ನೀನೊಬ್ಬ ಬಡ ಹುಡುಗಿಯನ್ನು ತೋರಿಸಿದ್ರು ಕೂಡ ಅವಳ ಜೊತೆ ನಿನ್ನ ಮದುವೆನ ಅತಿ ವೈಭವದಿಂದ ಮಾಡಿ ಮುಗಿಸುತ್ತೇನೆ. ಆದ್ರೆ ಆ ಮೋನಿಕಾಳ ಜೊತೆ ಭದ್ರ ಹೇಳೋ, ಅವಳ ಜೊತೆ ಇವನ್ ಮದುವೆ ಬೇಡ ಅಂತ ಹೇಳೋ. ಎಷ್ಟೇ ನೀವಾದ್ರೂ ಹೇಳ್ರಿ. ನೋಡಿ, ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನಿಮಗೊಂದು ಮಾತು ಹೇಳ್ತೀನಿ. ನಿಮ್ಮ ಯೋಗ್ಯತೆಗೆ ಆ ಹೆಣ್ಣು ತಕ್ಕಂತವಳಲ್ಲ ಅಂತ ನನ್ನ ಭಾವನೆ. ನಿಮ್ ಕಾಲಿಗೆ ಬೀಳ್ತೇನ್ರಿಪ್ಪ. ಇದು ಒಂದು ವಿಷಯದಾಗ ಹಠ ಹಿಡಿಬೇಡ್ರಿ, ಅಪ್ಪರ ಮನಸ್ಸು ನೋಯಿಸ್ಬೇಡ್ರಿ. ಅವ್ರು ಹೇಳ್ದಂಗ ಹಾದಿಯಾಗ ಹೋಗೋ ಹೆಣ್ಣು ತೋರಿಸ್ರಿ, ಅವಳನ್ನ ಕರ್ಕೊಂಬಂದು ಅವಳು ಒಪ್ಲಿಲ್ಲ ಅಂದ್ರೆ ಕಾಲಿಗೆ ಬಿದ್ದಾದ್ರೂ ಒಪ್ಸಿ ನಿಮ್ ಜೊತೆ ಮದುವೆ ಮಾಡ್ತೀವಿ. ಮಾತ್ರ ನೀನು ಸುಬ್ರಿಯರು, ನೀನು ಇದರಲ್ಲಿ ಭಾಗವಹಿಸಬೇಡ. ಅಪ್ಪಾಜಿ, ಬೇರೆಯವರಿಂದ ನನಗೆ ಬುದ್ಧಿ ಮಾತು ಹೇಳಲು ಹಚ್ಚಿ ನೀವು ಹೀಗೆ ಮೌನವಾಗಿ ಕುಳಿತುಕೊಳ್ಳುವಂತ ಕೆಟ್ಟ ಕಾರ್ಯ ಯಾವುದು ಜರುಗಿಲ್ಲ. ಅಲ್ಲ ಅಪ್ಪಾಜಿ, ಆದರ್ಶದ ಮಾರ್ಗದಲ್ಲಿ ನಡೆದವರು ನೀವು, ನನ್ನನ್ನು ಅದೇ ರೀತಿ ಬಾಳೆಂದು ಬೋಧಿಸಿದವರು ನೀವು. ಇವತ್ತೇಕೆ ವಿರೋಧಿಸುತ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಾ ಅನುಷ, ನೀನು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಿಕೊಳ್ಳಲು ನಾನು ಹೆಲ್ಪ್ ಮಾಡಿದ್ದೀನಿ. ಈಗ ನಾನು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಲು ಅಪ್ಪಾಜಿ ಅದೇಕೋ ಹಿಂದೇಟು ಹಾಕುತ್ತಿದ್ದಾರೆ. ಸ್ವಲ್ಪ ನೀನೇ ತಿಳಿಸಿ ಹೇಳು. ಏನು, ನೀನು ಮದುವೆ ಮಾಡ್ಕೊಳ್ತಾ ಇದ್ದೀಯಾ? ಅದು ಇಷ್ಟಪಟ್ಟು? ಹೌದು. ಯಾಕೆ, ನಾನು ಮದುವೆ ಆಗ್ಬಾರ್ದಾ? ಆಗಬಾರ್ದು ಅಂತ ಏನಿಲ್ಲ. ಹೆಣ್ಣು ಅಂದ್ರೆ ಹಾರು ಬೀಳ್ತಾ ಇರೋನು ಇವತ್ತು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ಕೈ ಹಿಡೋ ಪುಣ್ಯಾತ್ಮಳು ಯಾರು ಅಂತ ಕೇಳ್ತಾ ಇದ್ದೆ. ಮೋನಿಕಾ. ಮೋನಿಕಾ? ಯಾವ ಮೋನಿಕಾ? ನಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ, ಅದೇ ಮೋನಿಕಾ. ಅದೇ ಮೋನಿಕಾನಾ? ಹೌದು. ಅನುಷಾ, ಇವಳಾದ್ರೂ ಏನಾದ್ರೂ ಹೇಳ್ತಾಳಂದ್ರೆ ಇವಳು ಹಾಗೆ ಹೋಗ್ಬಿಟ್ಟಳಲ್ಲ. ಓ, ಎಲ್ರೂ ಅಷ್ಟೇ. ಅಪ್ಪ ನೋಡು, ನಾನು ಮಕ್ಕಳ ಮನುಷ್ಯನ ವಿರೋಧವಾಗಿ ಎಂದೂ ವರ್ತಿಸಿಲ್ಲ. ಇದೊಂದು ಮಾತು ಮಾತ್ರ ನಡೆಸ್ಕೊಡಪ್ಪ ನೀನನ್ನ. ನಾನಾದ್ರೂ ಅಷ್ಟೇ ಅಪ್ಪಾಜಿ, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಂದೂ ನಡೆದುಕೊಂಡಿಲ್ಲ. ನನಗೋಸ್ಕರ ನಾನು ಏನು ಕೇಳಿಲ್ಲ. ಕೇಳಿದ್ದಿದೊಂದು, ಇದನ್ನೇ ಯಾಕೆ ಬೇಡ ಅಂತಿದ್ದೀರಿ? ಬೇಡ ಅಂತ ಮಾತ್ರ ಹೇಳಬಲ್ಲೆ, ಯಾಕೆ ಅಂತ ಹೇಳಲು ನನಗೆ ಬಾಯ್. ಯಾಕೆ ಇಲ್ಲ ಅಂತ ನನಗೆ ಗೊತ್ತು. ನಿಮ್ಮೆಲ್ಲರಿಗೂ ಆಕೆ ಹಿನ್ನೆಲೆ ಗೊತ್ತಿದೆ, ಅದಕ್ಕೆ ಬೇಡ ಅಂತಿದ್ದೀರಿ. ಅಪ್ಪಾಜಿ, ಅಂತ ದಿಕ್ಕಿಲ್ಲದ ಹೆಣ್ಣಿಗೆ ಸೊಸೆಯ ಸ್ಥಾನ ಕೊಟ್ರೆ ನಿಮ್ಮ ಕೀರ್ತಿಗೆ ಮತ್ತಷ್ಟು ಮೆರುಗು ಬರುತ್ತದೆ. ನೋಡಿ, ನೀವು ಯಾರು ಏನು ಹೇಳಿದ್ರು ಸರಿ,
ನಾನು ಅವಳನ್ನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗೋದಾದರೆ ಅವಳನ್ನೇ. ಬೇಗ ಬೇಗ ನನ್ನ ಆಸ್ಪತ್ರೆ ಕರ್ಕೊಂಡು ನಡಿ, ಒಂದು ಆಸ್ಪತ್ರೆಗೆ ಹೊರಡಿ. ಮೋನಿಕಾ, ಮೋನಿಕಾ, ನೀನ್ಯಾಕೆ ಬಂದೆ ಇಲ್ಲಿಗೆ? ಈ ಮಹಾತಾಯಿ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನ ಏನ್ ಮಾತನಾಡಬೇಕಿತ್ತು? ಮೊದಲು ನಾನು ನಿನ್ನ ಏನಂತ ಕರಿಬೇಕು ಅದನ್ನ ಹೇಳು. ನಾನು ನಿನ್ನ ಮಾತಿ ಅಂತ ಕರೀಲ, ಇಲ್ಲ ಸವತಿ ಅಂತ ಕರೀಲ, ಅಥವಾ ಅತ್ತಿಗೆ ಅಂತ ಕರೀಲ? ಗಂಡು ಎಲ್ಲಾ ರೂಪಗಳನ್ನು ಹೆಣ್ಣಿನಲ್ಲಿ ಕಾಣಲು ಬಯಸುತ್ತಾರೆ. ಆ ಎಲ್ಲಾ ರೂಪಗಳು ನನ್ನಲ್ಲಿ ಇದ್ದಾವೆ ಅಂದಾಗ ನಾನೊಬ್ಬಳು ಗರತಿ. ಗರತಿ ಅಂತ ಕರೆ. ಥು, ಆ ಶಬ್ದ ನಿನ್ನ ಬಾಯಿಂದ. ನೀನು ಏನೇ ಮಾಡಿದ್ರು ಕೂಡ ಅದನ್ನ ಸಹಿಸಿಕೊಂಡು ನನ್ನ ಸಹನೆಯ ಕಟ್ಟೆ ಒಡೆದು ಹೋದೆ. ನಾನು ನಿನಗೆ ನನ್ನ ಗಂಡನನ್ನ ಬಿಟ್ಟು ಕೊಡು ಅಂತ ಕೇಳ, ಇಲ್ಲ ನನ್ನ ತಂದೆಯನ್ನ ಬಿಟ್ಟು ಬಿಡು ಅಂತ ಕೇಳ, ಅಥವಾ ನನ್ನ ಅಣ್ಣನ ಜೀವನದಲ್ಲಿ ಪ್ರವೇಶ ಮಾಡಬೇಡ ಅಂತ ಹೇಳದ? ಮೋನಿಕಾ, ನಿನಗೇನು ಬೇಕು ಅಂತ ಕೇಳು. ಹಣಕ್ಕಾಗಿ ಮಾಡ್ತಾ ಇದ್ರೆ ನನ್ನ ಹೆಸರಿಗಿದ್ದ ಎಲ್ಲ ಆಸ್ತಿಯನ್ನ ನಾನು ನಿನ್ನ ಹೆಸರಿಗೆ ಬರೀತೇನೆ, ಅಥವಾ ಚಟಕ್ಕಾಗಿ ಮಾಡ್ತಾ ಇದ್ರೆ ಅದನ್ನು ಹೇಳು. ನಿನಗೆ ಬೇಕಾದ ಸುಂದರ ಗಂಡಸರನ್ನ ತಂದು ಸಾಲಾಗಿ ನಿಲ್ಲಿಸ್ತೀನಿ. ನಿನಗೆ ಎಷ್ಟು ಕಾಮದ ದಾಹ ಇದೆಯೋ ಅಷ್ಟನ್ನು ತೀರಿಸ್ಕೋ. ಥು, ಎಂತಹ ಹೊಲಸು ಔಷಧವಳೆ ನೀನು. ನನ್ನದು ನನ್ನದು ಹೊಲಸು ಔಷಧವೇ? ನಿಮ್ಮದು ಹೊಲಸು ಔಷಧ. ಹಣದ ದಾಹ ತುಂಬಿರುವುದು ನಮಗಲ್ಲ, ನಿಮಗೆ. ವೇಷ ಹಾಕಿ ಮೋಸ ಮಾಡುವವರು ನೀವು, ನಾವಲ್ಲ. ರಕ್ತದ ಹೊಳೆಯನ್ನೇ ಹರಿಸಿ ಬೇರೆಯವರ ಹೆಣ ಕೆಡವಿ ಹಣ ಸಂಪಾದಿಸುತ್ತಿರುವ ವಂಶ ನಿಮ್ಮದು. ಕೊಬ್ಬೇರಿದ ಕಾಮದ ದಾಹ ಹಿಂಗಿಸಿಕೊಳ್ಳುವುದಕ್ಕೆ ಮುಕ್ತ ಹೆಣ್ಣುಗಳ ಬಲಿ ತೆಗೆದುಕೊಳ್ಳುವ ವಂಶ ನಿಮ್ಮದು. ಒಂದೇ ಎರಡೇ ನಿಮ್ಮ ಜೀವನ ಚರಿತ್ರೆಯ ಒಂದೊಂದು ಪುಟಗಳನ್ನು ತಿರುವಿದ್ರು ಒಂದೊಂದು ಮನೆಯ ಕಥೆಯೇ. ಬಂಗಾರದ ಚಮಚೆ ಬಾಯಿಲಿಟ್ಟುಕೊಂಡು ಬೆಳೆದ ನಿನಗೇನೇ ಗೊತ್ತು ಬಡವರ ಬದುಕಿನ ವ್ಯಥೆ? ನಿಮ್ಮ ಜೀವನದಲ್ಲಿ ನಾನು ಪ್ರವೇಶ ಮಾಡಿದೆ ಅಂತ ನನ್ನ ಬಾಯಿಗೆ ಬಂದ ಹಾಗೆ ಒದರುತ್ತಿರುವೆಯಲ್ಲ. ನನ್ನ ಸುಂದರ ಸಂಸಾರವನ್ನೇ ಸುಟ್ಟು ಭಸ್ಮ ಮಾಡಿದ ನಿಮ್ಮನ್ನು ಕಂಡು ನಾನು ಎಷ್ಟು ಒದರಬೇಕು ಹೇಳ? ಎಷ್ಟು ಒದರಬೇಕು? ಏನು ಹೇಳಿದೆ? ನಾನು ಕೇಳಿದಷ್ಟು ಹಣ ತಂದು ಕೊಡ್ತೀಯಾ? ಹಣ ತಂದು ಕೊಟ್ಟು ನಾನು ಕೇಳಿದ್ದನ್ನೆಲ್ಲ ಪಡೆ ಅಂತ ಹೇಳ್ತೀಯಾ? ತಂದುಕೊಡು, ತಂದುಕೊಡಿ. ಹಾಗಾದ್ರೆ ನಿನ್ನ ಐಶ್ವರ್ಯವನ್ನೆಲ್ಲ ಸುರಿದು ನಾನು ಕೇಳಿದ್ದನ್ನೆಲ್ಲ ತಂದುಕೊಡು. ನನಗೆ ನನ್ನ ತಂದೆಯ ಪ್ರಾಣ ಬೇಕು. ಕಳೆದುಕೊಂಡ ನನ್ನ ಶೀಲ ಬೇಕು. ತಂದುಕೊಡು, ತಂದುಕೊಡು. ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಉಳಿದಿಲ್ಲ. ತಂದುಕೊಡು. ಹಾಗಾದ್ರೆ ಪ್ಲೀಸ್ ಬಿಡಕ್ಕ, ಅಕ್ಕ ಪ್ಲೀಸ್, ಅಕ್ಕ ಪ್ಲೀಸ್, ಅಕ್ಕ 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 ಅಕ್ಕ. ಅಯ್ಯೋ, ಏನಿದೆ ವಿಚಿತ್ರ? ಇವರು ಅವಳನ್ನ ಅಕ್ಕ ಅಂತ ಕರೀತಾ ಇದ್ದಾರೆ. ಇಲ್ಲ, ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವಳು ಒಂದೊಂದ್ಸಲ ಹೀಗೆ ವರ್ತಿಸ್ತಾಳೆ. ಸಿಟ್ಟು ಬಂದ್ರೆ ಯಾವ ಪ್ರಜ್ಞೆನೂ ಇರೋದಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೇನೆ, ಮಲ್ಕೊಂಡಿದ್ದಾಳೆ. ಇದೇನು ಕೈಯಲ್ಲಿ ರಕ್ತ ಬರ್ತಾ ಇದೆ? ನೀವೀಗ
ನಿಮ್ಮ ಮನೆಗೆ ಹೋಗಿ, ಪ್ಲೀಸ್ ಮನೆಗೆ ಹೋಗಿ ಹೋಗಿ. ಒಂದ್ ನಿಮಿಷ ನಿಲ್ಲಿ. ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೆ ನೀವು ಇಲ್ಲಿಂದ ಹೋಗ್ಬೇಕು. ಯಾವ ಪ್ರಶ್ನೆ? ಯಾವ ಪ್ರಶ್ನೆ? ಆ ಮೋನಿಕಾ ನಿಮಗೇನಾಗ್ಬೇಕು? ಪ್ರೇಯಸಿನ ಅಥವಾ ಅಕ್ಕನ? ನೋಡಿ, ಈ ವಿಷಯ ಏನು ಅಂತ ಹೇಳ್ತಾ ಇದ್ರೆ ನಿಮಗೆ ನಿಮ್ಮ ತಂದೆ ತಾಯಿ ಮೇಲಾಣೆ. ಅನುಷ, ನಿಮ್ಮಪ್ಪನ ಚರಿತ್ರೆ ಕೇಳಲು ಕಾತುರಳಾದ ನಿನ್ನನ್ನೇಕೆ ನಿರಾಶೆಗೊಳಿಸುವುದು? ನೋಡು, ನಾನು ಚಿಕ್ಕವನಿದ್ದಾಗ ಚಾಕುವಿನಿಂದ ನಿಮ್ಮ ತಂದೆ ನನ್ನ ದೇಹದ ಮೇಲೆ ಗೀರಿಸಿದ ಗುರುತುಗಳು ನೋಡು. ನಮ್ಮ ತಂದೆ ಆದರ್ಶ ಶಿಕ್ಷಕರಾಗಿದ್ರು. ಚಳ್ಳಿಕೆರೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದ್ರು. ಒಂದಿನ ಯಾರವರು? ಓಹೋ, ಧರ್ಮಾತ್ಮರು. ತಡ್ರಿ ಅಪ್ಪ, ಬಂದೆ. ಕುಂದ್ರಿ ಕುಂದ್ರಿ. ಏನ್ ಬಡವ್ರ ಮನೆಗೆ ಭಗವಂತ ಬಂದಂಗ ಆತು. ಯಪ್ಪ, ಏನಾರ ಕೆಲಸ ಇದ್ರ ನನಗ ಹೇಳಿ ಕಳಿಸಿದ್ರ ನಾನೇ ಬರ್ತಿದ್ನಲ್ರಿ. ಕೆಲಸ ನಾವು ಯಾರ ಮನೆಗೆ ಹೋಗುದಿಲ್ಲ ಅಂತ ಗೊತ್ತಿಲ್ಲ ಏನ್ರಿ ನಿಮಗೆ? ಗೊತ್ತಾಯ್ತು ಬಿಡ್ರಿ. ಹೋಗ್ಲಿ, ಈ ಊರಿಗೆ ಬಂದು ಎಷ್ಟು ದಿವಸ? 1 ತಿಂಗಳಾತ್ರಿ. 1 ತಿಂಗಳ? ಹೌದು. ಈ ಮನೆ ಸ್ವಂತದ್ದಿರ್ಬೇಕು? ಇಲ್ರಿ, ಅಪ್ಪಾರ ದರ್ಶನಕ್ಕೆ ಬಂದಾಗ ಅವರ ಕೊಡ್ಸ್ಯಾರ್ರಿ, ಬಾಡ್ಗಿನೂ ಅವರ ಕೊಟ್ಟಾರ್ರಿ ಅಪ್ಪ. ಅಂದ್ರೆ ನಮ್ಮ ದಡಿನೇ ದುಡ್ಡು ಕೊಟ್ಟು ಕೊಡಿಸಿದ ಮನೆ. ನಮ್ಮ ಅಣ್ಣನ ಆಶ್ರಯದಲ್ಲಿರುವ ನೀವು. ಆದ್ರೂ ಇವತ್ತು ನಿಮ್ಮ ಮಗಳು ನನ್ನ ಕಪಾಳ ಕೊಡ್ತು. ಏನಂದ್ರಿ? ನನ್ನ ಮಗಳು ಸೀತಾ ನಿಮ್ಮ ಕಪಾಳ ಕೊಡಲ್ಲ? ಅಕ್ಕಿಗೆ ಸಿಟ್ಟು ಅನ್ನೋದ ಗೊತ್ತಿಲ್ಲ. ಅಂಥದ್ದು ಈ ಮಾತು ಹೆಂಗ ನಂಬಲ್ ನಾನು? ಶಿಷ್ಯರನ್ನ ಕಪಾಳ ಕೊಡಿದ್ರ ಆಕಿ ಕಣ್ಣಾಗ ನೀರು ಬರ್ತವೋ ಅಂಥದ್ದು ಆಕಿ ನಿಮ್ಮ ಒಳ್ಳೆ ಸಮಯಕ್ಕೆ ಬನ್ನಿ. ನೋಡು, ಧರ್ಮಾತ್ಮರು ಮನೆಗೆ ಬಂದಾರ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡವ. ತಮ್ಮನ್ನು ಕರ್ಕೊಂಡು ನಮಸ್ಕಾರ ಮಾಡ. ಸೀತಾ, ನೋಡಿದ್ರೇನ್ರಿ ಮಾಸ್ತರ್ ನಿಮ್ಮ ಮಗಳಿಗೆ ಎಷ್ಟು ಸಕ್ಕು ಅಂತ. ನಮ್ಮ ಅಣ್ಣನ ಹೆಸರು ಹೇಳಿದ್ರ ಸುತ್ತ 10 ಜನ ನಿಂತಲ್ಲಿ ನಮಸ್ಕಾರ ಹೇಳ್ತಾರ. ಅಂತದ್ರಾಗ ಮನಿ ಬಾಗಿಲಿಗೆ ಬಂದ್ರೆ ಈ ರೀತಿ ಅವಮಾನ ಮಾಡ್ದ ಇವಳು. ಕಾವಿ ತೊಟ್ಟ ಮಾತ್ರಕ್ಕೆ ಸನ್ಯಾಸಿ ಆಗುವುದಿಲ್ಲ. ಉಪದೇಶದ ಮಾತಾಡದ ಮಾತ್ರಕ್ಕೆ ಧರ್ಮಾತ್ಮ ಆಗುವುದಿಲ್ಲ. ಸುಟ್ಟರು ಸವಿಯದಷ್ಟು ಧನವಿದೆ ಎಂದ ಮಾತ್ರಕ್ಕೆ ಕುಬೇರನಾಗುವುದಿಲ್ಲ. ನೀನು ಹೆಣ್ಣಾಗಿ ಹುಟ್ಟಿ ಹಿರಿಯರ ಎದುರಿಗೆ ಉದ್ದಟತನದ ಮಾತು ಮಾತಾಡ್ತೀಯಾ? ಅಪ್ಪ, ನಾನು ಬೆಳೆದು ಇಷ್ಟು ದೊಡ್ಡವಳಾಗಿದ್ದರು ತಮಾಷೆಗೂ ತಟ್ಟಂತ ನನ್ನ ದೇಹಕ್ಕೆ ಪೆಟ್ಟು ಹಾಕಿದವರಲ್ಲ. ಇವತ್ತು ಈ ದಾನವರ ಮಾತು ಕೇಳಿ ನನ್ನ ದಂಡಿಸ್ತಿದ್ದೀರಲ್ಲ ಅಂತ ನನಗೆ ದುಃಖವಾಗ್ತಾ ಇದೆಯಪ್ಪ. ನಿಮ್ಮ ಸ್ವಭಾವಗಳನ್ನೇ ನನ್ನಲ್ಲಿ ಅಚ್ಚೊತ್ತಿ ಬೆಳೆಸಿದ ನಿಮಗೆ ನಿಮ್ಮ ಮಗಳ ಗುಣ ಅರಿಯುವಷ್ಟು ಅರಿವಿಲ್ವೇನಪ್ಪ? ಅರಿವು ತಪ್ಪಿ ನಡೆಯುವವನು ನಾನಲ್ಲ, ನೀನು. ನಿಜ ಹೇಳು, ಇವತ್ತು ಬೆಳಿಗ್ಗೆ ಇವ್ರ ಕೆನ್ನೆಗೆ ಹೊಡೆದ್ಯಾ? ಹೊಡೆದೆಯಾ ಅಂತ ಕೇಳ್ಬೇಡಪ್ಪ, ಯಾಕೆ ಹೊಡೆದೆ ಅಂತ ಕೇಳು. ಅಂದ್ರೆ ನೀನು ಹೊಡೆದದ್ದು ನಿಜಾನ? ಇದುವರೆಗೂ ನಿನ್ನ ಬಗ್ಗೆ ಹೆಮ್ಮೆ ಪಟ್ಟು ಅವರೆದುರು ಮಾತನಾಡಿದ ನಾನು ಎದೆ ಬಿರಿಯುವಂತೆ ಮಾಡಿಬಿಟ್ಟಿಲ್ಲಮ್ಮ. ಆದರ್ಶ ಶಿಕ್ಷಕನಾದ ನನ್ನ ಮನೆ ಬಾಗಿಲುವರೆಗೂ ನ್ಯಾಯ ತಂದಿರುವೆ. ಮಕ್ಕಳ ಮನಸ್ಸನ್ನು ಅರಿಯುವಷ್ಟು ಜ್ಞಾನಿ ನಾನಾಗ್ಲಿಲ್ಲ. ನೋಡಿ ಧರ್ಮಾತ್ಮರೇ, ನನ್ನ ಮಗಳು ಮಾಡಿದ ತಪ್ಪಿಗಾಗಿ ನಾನು ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ. ನೀನು ಮತ್ತೊಬ್ಬರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ. ನನ್ನ ಮಾತಾದ್ರೂ ಕೇಳು. ನಿನ್ನ ಮಾತು ಕೇಳುವ ಅವಶ್ಯಕತೆ ನನಗಿಲ್ಲ. ನೀನು ಕೇಳದಿದ್ರೆ ನಾನು ಬಿಡೋದಿಲ್ಲ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲಾನು ಬಿಟ್ಟ ನಿಂತಿ ಅಂದಾಗ ಅದು ಏನು ಹೇಳೋದೈತಿ ನಿಮ್ಮ ಮಾತು ಹೇಳ್ಬಿಡಿ. ಇವತ್ತು ಹೇಳ್ಬಿಡ್ಲಿ ಅದ್ರ ಆಕೇನ್ ಅವನ ತಂದಿ ಮುಂದೆ ಬೊಗಳುತ್ತಾಳ ಬೊಗಳು. ಅವಳ ಕಥೆ ಬರಲಿ, ಅದಕ್ಕೆ ಮುನ್ನುಡಿ ಬರೆಯೋವನು ನಾನು. ಅದೇನು ಬೊಗಳುತ್ತೀಯ ಬೊಗಳು ನಿಮ್ಮ ತಂದೆ ಮುಂದೆ. ಅಪ್ಪ, ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಇವರೂ ಬಂದಿದ್ರು. ಅಪ್ಪ ಅವರು ಕರೀತಾರೆ ಬಾ ಅಂತ ಕರೆದ್ರು. ನಾನು ಇವರು ಕುಳಿತ ಕಾರಿನ ಹತ್ರ ಹೋದೆ. ಒಳಗಡೆ ಕುಳಿತುಕೋ ಬಾ ಅಂದ್ರು. ಏನು ವಿಷಯ ಇಲ್ಲೇ ಹೇಳಿ ಎಂದೆ. ಆಗ ಈ ಭದ್ರ ಏನ್ ಹೇಳಿದ ಗೊತ್ತಾ? ಅಪ್ಪ ಅವರು ನಿನ್ನ ಇಷ್ಟಪಟ್ಟಿದ್ದಾರೆ, ನೀನು ಅವ್ರ ಆಸೆ ನೆರವೇರಿಸಿದ್ರೆ
ಅವರು ನಿನ್ನ ಆಸೆ ನೆರವೇರಿಸ್ತಾರ ಅಂತಂದ. ಅದಕ್ಕೆ ನಾನು ಅವ್ರ ಕೆನ್ನೆಗೆ ಹೊಡೆದಿದ್ದು. ಈ ಮಾತು ನಿಜಾನೇನಮ್ಮ? ಹೌದಪ್ಪ, ನಾನೇಕ್ ಸುಳ್ಳು ಹೇಳಿ? ವೇಷ ನೋಡಿ ಮೋಸ ಹೋಗುವವರಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲಮ್ಮ. ಆದ್ರೂ ತಪ್ಪು ಮಾಡಿದೆ ಮಗಳೇ, ತಪ್ಪು ಮಾಡಿದೆ. ಅಂಥ ದೊಡ್ಡವರನ್ನ ಕೈಯಿಂದ ಹೊಡಿತಾರೇನಮ್ಮ? ಮೆಟ್ಟು ತಗೊಂಡು ಹೊಡಿಬೇಕಾಗಿತ್ತು. ಸೇರ್ಬೇಡಿ. ನಿಮ್ಮ ಮರ್ಯಾದೆ ಉಳಿಬೇಕು ಅನ್ನೋ ಹಾಗಿದ್ರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಈ ಮನೆಯಿಂದ ಆಚೆ ಹೋಗಿ. ನಮ್ಮನ್ನು ಕೊಟ್ಟ ಹಣದಿಂದ ಪಡೆದ ಮನೆಯಲ್ಲಿ ಇರೋ ನೀವು, ಅವ್ರ ಆಶ್ರಯದಲ್ಲಿ ಇರೋ ನೀವು ನನಗೆ ಮನೆ ಬಿಟ್ಟು ಹೊರಗು ಅಂತ ಹೇಳಕತ್ತೀರ? ನೋಡಿದ್ರೆ ಇವ್ರ ಸೊಕ್ಕು. ಹೌದು, ಇದು ನೀವು ಹಣ ಕೊಟ್ಟು ಕೊಡಿಸಿದ ಮನೆ. ಈ ಹಂಗಿನ ಮನೆಯಲ್ಲಿ ಇರೋದು ಬೇಡ ಮಗಳೇ. ಸಾಮಾನೆಲ್ಲ ಪ್ಯಾಕ್ ಮಾಡು, ಎಲ್ಲಿಯಾದ್ರೂ ಹೋಗೋಣ. ಹೋಗು. ಹೌದಪ್ಪ, ನಾವು ಹಾದಿ ಮನೆ ಮನೆಗೆ ಚಿಂತಿಲ್ಲ, ಆದ್ರೆ ಇವ್ರ ಮನೆಯಾಗ ಇರೋದು ಬೇಡ. ನಡಿಯಕ್ಕ ಹೋಗೋಣ. ಸಾಮಾನೆಲ್ಲ ಪ್ಯಾಕ್ ಮಾಡಿ ನಡಿ. ಭದ್ರಾ, ಇವ್ರು ಈ ಮನೆಯಿಂದ ಹೊರಗೆ ಹೋಗ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಅಭದ್ರ ಆಗ್ಬಿಡತ್ತಲ್ಲ. ಹಾಗಾದ್ರೆ ಇವರು 3 ಮಂದಿನೂ ಮುಗಿಸೋ ಜವಾಬ್ದಾರಿ ನನಗೆ. ನನ್ನ ಮೆಟ್ನಿಂದ ತುಳಿಬೇಕು ಅಂತ ಬೊಗಳಿದ ಈ ಮಾಸ್ತರ್ನ ಮಗಳನ್ನ, ಅವನ ಮಗನ್ನ ನನ್ನ ಮೆಟ್ನ್ಯಾಗ ಹಾಕಿ ತುಳಿಬೇಕು. ಅದಕ್ಕಿಂತ ಮೊದಲು ನನ್ನ ಆಸೆ ಈಡೇರ್ಬೇಕು, ಆಮೇಲೆ ಮುಂದಿನ ಕೆಲಸ. ಕೈ ಬಿಡು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಪೊಲೀಸ್ ಕಂಪ್ಲೇಂಟ್? ನೀ ಮನೆಯಾಗಿಂದ ಹೊರಗೆ ಹೋದೋದಿಲ್ಲ, ನೀ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಪವಿತ್ರವಾದ ಕಾಯಿ ಬಟ್ಟೆ ತೊಟ್ಟು ಕೊಡಿಸ್ತಿಲ್ಲ ಕೆಲಸ ಮಾಡ್ತೀಯಲ್ಲೋ ಹಂದಿ. ನೋಡಿ, ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗ್ ಕೊಡಿ, ಅವ್ರಿಗೆ ಮಾತ್ರ ಏನು ಕೊಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಭದ್ರಾ, ಮೂಗ್ ಹಿಡಿದ್ರೆ ಬಾಯಿ ತಾನಾಗೆ ತೆರೆಯುತ್ತೆ. ಹಾಕೋಣ ಬೇಡ್ಲೆ, ಹಾಕೋ. ನನ್ನ ಮಕ್ಕಳಿಗೆ ಏನು ಮಾಡಬೇಡ್ರಿ. ನನ್ನ ಪ್ರಾಣ ತಗೊಂಡ್ರು. ಇವನು ಪ್ರಾಣ ತಗೊಂಡು ನಾವೇನ್ ಮಾಡೋದು? ಅಣ್ಣ, ಅನ್ನು ಚರ್ಮ ಕಿತ್ತು ಬರೋ ಹಾಕ್ಬಿಡ. ಹಾಕೋ. ಅಕ್ಕ, ನಿನ್ನ ಶಿರ ಉಳಿಸಲುವಾಗಿ ನಾ ಸತ್ತು ಚಿಂತಿಲ್ಲ. ನೀವೇ ಕಣ್ಣೀರಾಗ್ತೀನಿ. ಅಳಬೇಡಕ್ಕ, ಅಳಬೇಡ. ಅಕ್ಕನ ಸಲುವಾಗಿ ಪ್ರಾಣ ಕೊಡಕ್ಕೂ ತಯಾರಾದ ತಮ್ಮ ಅಂದಾಗಿ ಪ್ರಾಣ ಇಟ್ಟು ಏನ್ ಮಾಡುದು? ನೋಡಿ, ನಿಮಗೆ ನಾನು ಬೇಕಲ್ಲವೇ? ನಿಮ್ಮೆಚ್ಚಿಗೆ ನಾನು ಒಪ್ಪಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ತಂದೆ ತಮ್ಮ ಮಾತ್ರ ಏನು ಮಾಡಬೇಡಿ. ಭದ್ರಾ, ಬಿಟ್ಟು ಬಿಡೋ ಪಾಪ, ಬದುಕೊಳ್ಳಿ. ನಮಗಾಗಿ ನೀನು ಸ್ತ್ರೀ ಧರ್ಮಕ್ಕೆ ಕಲಂಕ ಹಚ್ಚಬೇಡ ಮಗಳೇ, ಹಚ್ಚಬೇಡ. ಅಪ್ಪ, ದಯವಿಟ್ಟು ಮುಂದೆ ಇನ್ನು ಒಂದು ಅಕ್ಷರನ್ನು ಮಾತಾಡಬೇಡಿ. ಅಕ್ಕ, ಬೇಡ. ಭದ್ರಾ, ನಾನು ಇಲ್ಲಿಂದ ಹೋಗಿ ಮನೆ ಮುಟ್ಟುದ್ರೊಳಗಾಗಿ ಪಾಪ ಮಾಸ್ಟರ್ ಮನೆ ಏನಾಗ್ಬೇಕು? ಹೇಳಿದೀಯಾ ನಿಮ್ಮ ತಂದೆ ಮಾಡಿದ ಚರಿತ್ರೆಗಳನ್ನ? ಬೇಕಾ? ಸಾಕಾ? ಸಾಕು ತೇಜ, ಸಾಕು. ಸಾಕೇಕೆ? ಕೇಳು, ಇದು ಕೇವಲ ನನ್ನ ಒಂದು ಮನೆಯ ಚರಿತ್ರೆ. ನನ್ನ ಚಪಲಕ್ಕಾಗಿ ಇಂಥ 1000 ಮನೆಯ ಚರಿತ್ರೆಗಳನ್ನು ಚಿಂದಿ ಮಾಡಿ ಚೆಲ್ಲಿ
ಬೀಸಿದ ಪುಟಗಳನ್ನು ಮತ್ತೆ ಜೋಡಿಸಿ ಹೇಳ್ತೀನಿ, ಕೇಳು ವರುಷ, ಕೇಳು. ಸಾಕು ತೇಜು, ಸಾಕು ಮಾಡಿ ನಿಮ್ಮ ಮಾತುಗಳನ್ನ. ನೋಡಿ, ನೀವು ಆಡ್ತಾರೋ ಮಾತುಗಳನ್ನ ಅರಗಿಸಿಕೊಳ್ಳುವಂತ ಶಕ್ತಿ ನನಗಿಲ್ಲ. ಏನು ನಮ್ಮ ತಂದೆ ಹಣದ ವ್ಯವಹಾರದಲ್ಲಿ ಮೋಸ ಮಾಡಿರ್ಬೇಕು ಅಂತ ತಿಳಿದುಕೊಂಡಿದ್ದೆ. ಆದ್ರೆ ಬೇರೆಯವರ ಮಾನ ಪ್ರಾಣದ ಬಗ್ಗೆ ಈ ರೀತಿ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಕೂಡ ಭಾವಿಸ್ತಿರ್ಲಿಲ್ಲ. ನೋಡಿ ತೇಜು, ಏನು ತಿಳಿಯದೆ ಬಾಯಿಗೆ ಬಂದಂತೆ ಮಾತಾಡ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ ತೇಜು, ಐ ಆಮ್ ಸಾರಿ. ಇಷ್ಟು ಮನೆಯಲ್ಲಿ ನಡೆದ ವಿಷಯ. ಆದರೂ ಆ ರೀತಿ ಒತ್ತಾಯ ಮಾಡಿ ನಿಮ್ಮ ತಂದೆಯವರನ್ನ ಒಪ್ಪಿಸುವ ಅವಶ್ಯಕತೆ ಏನಿತ್ತು? ನಾನು ಯಾರನ್ನು ಒತ್ತಾಯ ಮಾಡಿ ಒಪ್ಪಿಸಿಲ್ಲ. ಅಪ್ಪಾಜಿ ಒಪ್ಪುತ್ತಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸರಿ, ನಿಮಗೆ ನಾನಿನ್ನೂ ಕೆಲವೊಂದು ವಿಷಯಗಳನ್ನ ತಿಳಿಸಿಲ್ಲ. ತಿಳಿಸಿದ ಮೇಲೆ ನಾವಿಬ್ರು ಸೇರಿ ಒಂದು ನಿರ್ಧಾರಕ್ಕೆ ಬರೋಣ. ಏನಂತೀರಾ? ನೀನ್ ತಿಳಿಸಿದ್ರು ನಾನು ಮಾತ್ರ ಚೇಂಜ್ ಆಗುವುದೇ ಇಲ್ಲ. ಎಸ್, ಐ ಕಾಂಟ್ ಚೇಂಜ್ ಮೈ ಒಪಿನಿಯನ್. ನಿನ್ನ ಸಮಾಧಾನಕ್ಕೆ ಹೇಳುವ ಹಾಗಿದ್ರೆ ಹೇಳು. ಸರಿ, ಇಲ್ಲಿ ಬೇಡ, ಒಳಗೆ ಹೋಗೋಣ. ಓಕೆ. ಅಮೃತ್, ನಿಮ್ಮ ತಂದೆ ಯಾಕೆ ಒಪ್ಪಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಎಷ್ಟು ಪರಮ ನೀಚ ಎನ್ನುವ ವಿಷಯ ನಿನಗೆ ತಿಳಿಸಬೇಕು. ತಿಳಿಸಿದ ಮರುಕ್ಷಣವೇ ನಿನ್ನ ಪ್ರಾಣ ನನ್ನ ಗುಂಡಿಗಾಹುತಿಯಾಗಬೇಕು. ಈ ಹೆಣ್ಮಗಳ ಮನೆಗೆ ಬರೋದು ಯಾವಾಗಾರ ತಪ್ತಿದ್ದಿತ್ತು ನನಗ ಅಂತಿದ್ ನಾನು. ಸಾಕಾಗಿ ಹೋತ್ರಪ್ಪ. ನಮ್ಮ ದಣಿಯರ ನಾ ಇಲ್ಲಿ ಹೋಗುದಿಲ್ಲ ಅಂದ್ರೂ ಕೇಳೋದಿಲ್ಲ. ತ್ವಾಟದ ಮನೆಗೆ ನಡಿ, ತ್ವಾಟದ ಮನೆಗೆ ನಡಿ, ಬರ್ತೀನಿ ಮುಂದೆ ನಡಿ ಅಂದವ್ರು ಇನ್ನೂವರೆಗೂ ಪತ್ತೆ ಇಲ್ಲ. ಕಾಯ್ಕೊಂತ ಕುಂಡ್ರಬೇಕು. ಏನ್ ಮಾಡ್ಬೇಕಿನ್ನ, ಏನ್ ಕುಂಡ್ರೋದು ಇಲ್ಲೇನು. ಯಪ್ಪ, ಬಾಟ್ಲಿ ಕುಡ್ದ ಬಿಡ್ಲಿ. ಚಚ, ನಮ್ಮ ಅಣ್ಣ ನೋಡಿದ್ರೆ ಬೈತಾನ. ಬೇಡ, ಗಟ್ಟಿ ಧೈರ್ಯ ಮಾಡಿ ಇಟ್ಕೊಂಡ್ರಾತು. ಬರೋದ್ರಾಗ ಸ್ವಲ್ಪ ತಗೊಂಡ್ರು, ಸ್ವಲ್ಪ ಧೈರ್ಯ ಬರಾಕರ ಕುಡಿತೇನೆ. ಈಗ ಧೈರ್ಯ ಬಂದಂಗಾತ. ಅಲ್ಲ, ಅವ್ರಿಗಾರ ಏನು ಗೊತ್ತಾಕತಿ, ಇನ್ನ ಇಟ್ಟು ಕುಡಿದು ಬಿಟ್ರಾತು. ಯಾವಾಗಾರ ಯಾವಾಗ ಬರ್ಲಿ ಅವ್ರು. ಕುಂಡಿಲ್ ಸಪ್ಳ ಚಂಡಾಲಿನಿ, ಚಿಕ್ಕದಲ್ಲಿ ಇವರು ಕೊಲೆ ಮಾಡ್ಬಿಟ್ಟ್ಯಾ? ಹೌದು. ಯಾಕೆ? ಕೊಲೆ ಪಾತಕ್ಕೆ ನಿನ್ನ ಸುಮ್ಮನೆ ಬಿಡ್ತೇನೆ ಅಂತ ತಿಳ್ಕೊಂಡ್ಯಾ? ನಿನ್ನ ಒಂದ್ ಹೆಜ್ಜೆ ಕಿತ್ತು ಮುಂದಿಟ್ರೆ ಪ್ರಾಣ ಹೋಗುದು ನಂದಲ್ಲ, ನಿಂದು. ಬನ್ರಿ ಬನ್ರಿ, ನೋಡಿ ಈ ಭದ್ರ ನಿಮ್ ಮಗನನ್ನ ಕೊಲೆ ಮಾಡಿ ನನ್ನ ಕೊಲ್ಲೋದಕ್ಕೆ ಬರ್ತಿದ್ದಾನೆ ನೋಡಿ. ನನ್ನ ಮಗ ಇಲ್ಲಣ್ಣ, ಸತ್ಯವಾಗ್ಲೂ ನಾನೇ ಕೊಲೆ ಮಾಡಿಲ್ಲ. ಇವಳೆ ಚಿಕ್ಕದಲ್ಲಿ ಇವ್ರನ್ನ ಗುಂಡಿಟ್ಕೊಂಡ್ಲು, ಅದನ್ನ ನನ್ನ ಕಿವಿಯಾರ ನಾನೇ ಕೇಳಿದ್ದೀನಿ. ಸತ್ಯವಾಗ್ಲೂ ನನಗೆ ಕೊಲೆ ಮಾಡಿರಲ್ಲ. ಏಯ್, ಮುಚ್ಚ ಬಾಯ್ನ. ನಾನು ಕೊಂದಿದ್ದು ಇದರಿಂದಲ್ಲ, ನೀನೆ ನನ್ನ ಕಣ್ಣೆದುರಿಗೆ ಅವ್ರಿಗೆ ಪೆಟ್ರೋಲ್ ಹೋಗಿ ಉರಿ ಹಚ್ಚಿ ಸುಟ್ಟು ಬಿಟ್ಟೆ. ನಂತರ ನನ್ನ ಕೊಲ್ಲೋದಕ್ಕೆ ಬಂದೆ. ನಾನು ನನ್ನ ಪ್ರಾಣ ಕಾಪಾಡಿಕೊಳ್ಳೋದಕ್ಕೋಸ್ಕರ ಇದನ್ನ ಹಿಡಿದಿದ್ದೇನೆ ಅಷ್ಟೇ. ಇಲ್ಲಣ್ಣ, ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ. ನಾನೇ ಕೊಲೆ ಮಾಡಿಲ್ಲ. ಬೇಕಾದ್ರೆ ನೀನೇ ಕಣ್ಣಾರು ನೋಡ್ಬೇಡ. ನಡ್ರಿ, ನೋಡಿರಂತೆ, ಬನ್ರಿ. ಎಂಥ ದೃಶ್ಯ ಇದು! ಅಯ್ಯೋ, ಈಗಲಾದ್ರೂ ನಂಬ್ತೀರಾ ನನ್ನ ಮಾತನ್ನ? ನಿಮ್ ಮಗ ಬಂದು ನನ್ ಮದುವೆ ಆಗೋ ಅಂತ ಕೇಳ್ತಿದ್ದ. ನಾನು ಅವನಿಗೆ ಬೇಡ ಅಂತ ತಿಳಿಸಿ ಹೇಳ್ಬೇಕನ್ನುವಷ್ಟರಲ್ಲಿ ಈ ಭದ್ರ ಬಂದು ಮೋನಿಕಾನ್ ಮದುವೆ ಆದ್ರೆ ನಿಮ್ಮನ್ನ ಕೊಂದೆ ಹಾಕ್ತಾನೆ ಅಂದ. ನಾನ್ ಮದುವೆ ಆಗೋದಾದ್ರೆ ಮೋನಿಕಾನೇ, ನೀನೇನೋ ಮಾಡ್ತೀಯಂತೆ ನಿಮ್ಮ ಮಗ ಹೇಳೋದ ತಡ ಇವರು ಪೆಟ್ರೋಲ್ ಹೋಗಿ ಒರೆ ಹಚ್ಚಿ ಸುಟ್ಟು ಬಿಟ್ಟೇನ್ರಿ. ಸಾಕು ಮೋನಿಕಾ, ಸಾಕು. ಇನ್ನು ಮುಂದಕ್ಕೆ ಹೇಗೆ ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಕರಕಲಾಗಿ ಬಿದ್ದರೂ ನನ್ನ ಮಗನ ದೇಹವನ್ನು ನೋಡಿ ದುಃಖ ಒಮ್ಮಳಿಸಿ ಬರುತ್ತಿದೆ. ಈ ದುಃಖನ ಹೇಗೆ ಸಹಿಸಿಕೊಳ್ಳಿ ಮೋನಿಕಾ, ಹೇಗೆ ಸಹಿಸಿಕೊಳ್ಳಿ? ಅಣ್ಣ, ಅಣ್ಣ, ಈ ವಿಷಯದಲ್ಲಿ ಸತ್ಯವಾಗಿಯೂ ನನಗೇನು ಗೊತ್ತಿಲ್ಲಣ್ಣ. ನಾನೇ ಕೊಲೆ ಮಾಡಿಲ್ಲಣ್ಣ. ನನ್ನ ಮಾತು ನಂಬಣ್ಣ. ನೀನು ಕುಡಿದು ವಾಸನೆಯನ್ನ ಹೇಳ್ತೈತಿ, ನೀನೇ ಈ ಕಾರ್ಯ ಮಾಡಿ ಅಂತ.
ಇಲ್ಲಣ್ಣ, ಬೈ ಬರ್ತಾನು ಕುಡಿದದ್ದೇನು ನಿಜ, ಆದ್ರೆ ಇಂಥ ನೀಚ್ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲಣ್ಣ. ನನಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ನನ್ನದೇ ಆದ ಸಂಸಾರ ಇಲ್ಲ. ಆ ಚಿಕ್ಕದಡಿಯವ್ರ ಮುಖ ನೋಡಿ ನನಗೆ ಎಲ್ಲಾ ನೋವು ಮರಿತಿದ್ದೆ. ಅಂಥವ್ನ ನಾನು ಕೊಲೆ ಮಾಡ್ತೀನಣ್ಣ. ಅಣ್ಣ ಅದ್ರ ಕಾಲಿ ಬಿಡ್ತೀನಣ್ಣ, ದಯವಿಟ್ಟು ನನ್ನ ಮಾತು ತಪ್ಪಣ್ಣ. ನಾನು ತಪ್ಪು ಮಾಡಿ ಲೇ, ಹಡದ ತಂದೆ ಆದ ನಾನು ಒಂದು ಸಲನೂ ಅವನ ಮೇಲೆ ಕೈ ಮಾಡಿಲ್ಲ. ಅಂಥದ್ದು ನೀ ಅವನ ಮೇಲೆ ಕೈ ಮಾಡಬೇಕಾದ್ರೆ ಎಷ್ಟು ಸೊಕ್ಕಿಗೆ ಬಂದಿರಬೇಕು ನೀನು. ಏನ ಮಗ, ಮೊದಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಅಣ್ಣ ಬೇಡ ಬೇಡ, ಪೊಲೀಸರ ಕೈಗೆ ಮಾತ್ರ ನಾನು ಕೊಡಬೇಡ. ಇಲ್ಲಿವರೆಗೂ ನಾನು ಏನೇ ತಪ್ಪು ಮಾಡಿದ್ರು, ಏನೇ ಅನ್ಯಾಯ ಮಾಡಿದ್ರು ಊರಲ್ಲಿ ಯಾರು ನನ್ನ ಕಡೆ ಬೆರಳು ಮಾಡಿಲ್ಲ. ಎಲ್ಲರೂ ನನಗೆ ಮರ್ಯಾದೆ ಕೊಡ್ತಾರ. ಅಂತಂದ್ರೆ ಇವತ್ತು ನಾನು ಮಾಡ್ಲಾರ ತಪ್ಪಿಗೆ ಪೊಲೀಸರ ಕೈ ಕೊಟ್ಟು ನನಗೆ ಅನ್ಯಾಯ ಮಾಡಬೇಡ. ನೋಡು, ನಾನೇ ಕೊಂದದ್ದು ಅಂತ ನಿನಗೆ ನಂಬಿಕೆ ಹುಟ್ಟಿದ್ರೆ ನಿನ್ನ ಕೈಯಾರೆ ನೀನೇ ಏನಾದ್ರೂ ಶಿಕ್ಷೆ ಕೊಟ್ಬಿಡು. ಆದ್ರೆ ಪೊಲೀಸರಿಗೆ ಮಾತ್ರ ಕೊಡಬೇಡ, ಪೊಲೀಸರಿಗೆ ಮಾತ್ರ ಕೊಡಬೇಡ. ಓಹೋ, ಸ್ವಾಮಿನಿಷ್ಠ ಸೇವಕ. ಹಾಗಾದ್ರೆ ನಿನ್ನ ಕೈಯಾರೆ ನೀನೇ ಗುಂಡು ಹಾಕೋ ನೋಡೋಣ. ಹೌದು ಮಗ, ನನ್ನ ಮ್ಯಾಲ ನಿನಗೆ ಭಕ್ತಿ ಇತ್ತು ಅಂದ್ರೆ, ನನ್ನ ಬದುಕಿಸಬೇಕು ಅನ್ನೋ ಆಸೆ ನಿನಗಿತ್ತು ಅಂತಂದ್ರ ತಗೋ ಪಿಸ್ತೂಲ್, ಹಾಕೋ ಗುಂಡನ್ನ. ಅಡ್ಡ, ನೀನು ನಿಜವಾಗಿಯೂ ಬಹಳ ದೊಡ್ಡ ದಯಾಳು ಗುಣದವನು. ನಿನ್ನ ಕೈಯಾರೆ ನನ್ನ ಕೊಲೆ ಮಾಡಲಾರ್ದೆ ನನ್ನಷ್ಟಕ್ಕೆ ನಾನೇ ಸಾಯೋ ಅವಕಾಶ ಒದಗಿಸ್ಕೊಟ್ಟೆ ಇಲ್ಲ. ಆದ್ರೆ ಅಣ್ಣ, ಒಂದೇ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಈ ನೀಚ ಹೆಣ್ಣಿಂದ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ನೀನು ಕಳೆದುಕೊಂಡೆ. ಇನ್ನು ಇವಳನ್ನು ನಂಬಿದ್ರೆ ನೀನೇನೆಲ್ಲ ಕಳ್ಕೊಳ್ತಿ ಅಡ್ಡ, ನೀನೇನೆಲ್ಲ ಕಳ್ಕೊಳ್ತಿ ಅಡ್ಡ. ಇವಳನ್ನು ನಂಬಬೇಡ, ಇವಳನ್ನು ನಂಬಬೇಡ, ಇವಳನ್ನು ನಂಬಬೇಡ. ಭದ್ರ 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 ರೀ, ನಿಮ್ಗೇನಾಗಿದೆ? ಸಮಯ ಮಿಂಚಿದ್ರೆ ಇದು ನಮ್ಮ ಮೇಲೆ ಬರುತ್ತೆ. ಮೊದಲು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ. ಹಲೋ ಪೊಲೀಸ್? ಹಾ ಹಾ, ಯಾರು? ಹಾ ನೋಡ್ರಿ, ನಮ್ಮ ಮನೆಯಲ್ಲಿ ಭದ್ರ ನನ್ನ ಮಗನ್ನ ನನಗೆ ಇಲ್ಲಿಗೆ ಬಂದು ಎಲ್ಲಿ ಹೋದ್ಲಿ ಇವಳು? ಎಂಥ ಹೇಸಿ ದೃಶ್ಯವಿದು. ನನಗೆ ಇಲ್ಲಿ ಬಾ ಅಂತ ಹೇಳಿ ಫೋನ್ ಮಾಡಿ ಈಗ ಈ ಮೋನಿಕಾ ನನ್ನ ಅಳಿಯ ತೇಜಸ್ವಿನಿ ಜೊತೆಯಲ್ಲಿ ಮಂಚದ ಮೇಲೆ. ಅಣ್ಣ ಅಣ್ಣ, ಈ ನೀಚ ಹೆಣ್ಣನ್ನು ನಂಬಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನೇ ಕಳೆದುಕೊಂಡೆ. ಇನ್ನು ಅವಳನ್ನು ನಂಬಿದ್ರೆ ಏನೆಲ್ಲ ಕಳ್ಕೊಳ್ತಿ ಅಣ್ಣ, ಏನೆಲ್ಲ ಕಳ್ಕೊಳ್ತಿದಿ. ಈ ಮಾತು ಸತ್ಯ ಭದ್ರ, ಈ ಮಾತು ಸತ್ಯ ಭದ್ರ, ಈ ಮಾತು ಸತ್ಯ ಸತ್ಯ ಭದ್ರ, ನೀನು ಹೇಳಿದ ಮಾತು ಸತ್ಯ. ಈ ಹೇಸಿ ಹೆಣ್ಣನ್ನು ನಂಬಿ ನಾನೆಲ್ಲವನ್ನೂ ಕಳೆದುಕೊಂಡು ಬಿಟ್ಟೆ. ಪ್ರಾಣ ಸ್ನೇಹಿತನಾದ ಭದ್ರನನ್ನು ಕಳೆದುಕೊಂಡೆ. ಬಂಗಾರದಂಥ ನನ್ನ ಮಗಳ ಬಾಳು ನಿಸ್ಸಾರವಾಗಿ ಹೋಯಿತು. ಇದೆಲ್ಲ ಯಾವುದಕ್ಕಾಗಿ? ನನ್ನ ಮೋಹಕ್ಕಾಗಿ. ಇದೆಂಥ ಹುಚ್ಚು? ಪ್ರೀತಿಯ ಹುಚ್ಚ? ಇಲ್ಲ ನನ್ನ ಮುದಿ ಹುಚ್ಚ? ಇಲ್ಲ, ಇಷ್ಟೆಲ್ಲ ಆದ ಪತನಕ್ಕೆ ಕಾರಣಲಾದ ಇವಳನ್ನ ಹೀಗೆ ಬಿಡಬಾರದು, ಹೀಗೆ ಬಿಡಬಾರದು. ಇವಳ ಸಮಾಧಿಯನ್ನು ಕಟ್ಟಲೇಬೇಕು. ನಿನ್ನ ಸಮಾಧಿಯ ಕಟ್ಟಡವನ್ನು
ಈಗಾಗಲೇ ನಾನು ಪೂರ್ತಿಗೊಳಿಸಿದ್ದೇನೆ. ಅದರಲ್ಲಿ ನಿನ್ನ ದೇಹವಿಡುವುದಷ್ಟೇ ಬಾಕಿ. ಆ ಕೆಲಸನ ನಿಮ್ಮ ಅಳಿಯನೇ ಮಾಡುತ್ತಾನೆ. ನನ್ನ ಪೊಸಿಷನ್ ಈ ಊರಲ್ಲಿ ಎಷ್ಟಿದೆ ಅನ್ನೋದು ನಿನಗೇನು ಗೊತ್ತೇ? ಭದ್ರನಂತವರನ್ನು 100 ಜನ ಹುಟ್ಟಿಸಬಲ್ಲೆ. ಆದ್ರೆ ಈ ಮನೆಯಿಂದ ಅದು ಹೇಗೆ ಹೊರಗೆ ಹೋಗ್ತೀಯೋ ನಾನು ನೋಡಿಕೊಳ್ಳುತ್ತೇನೆ. ಮೊದಲು ನಿನ್ನ ಪ್ರಾಣ ಬಚಾವ್ ಮಾಡಿಕೋ, ಆಮೇಲೆ ಇನ್ನೊಬ್ಬರ ಪ್ರಾಣ ತೆಗೆಯಲು ಯೋಚನೆ ಮಾಡುವಿಯಂತೆ. ನೋಡು, ನನ್ನ ಮಾತು ಕೇಳ. ನೀನೇನೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ನಿನ್ನ ನನ್ನ ಹಳೆಯ ಅಂತ ಮನೆ ಸ್ವೀಕಾರ ಮಾಡ್ಕೊಳ್ತೇನೆ. ಆದ್ರೆ ಇಷ್ಟೆಲ್ಲದಕ್ಕೂ ಕಾರಣವಾದ ಇವಳನ್ನ ಇಲ್ಲಿ ಹಣ ಗೆಡಿವೆ ನಾನು ನಿನ್ನ ಮನೆಗೆ ಹೋಗೋಣ. ಈ ಹೆಣ್ಣನ್ನು ನೋಡಿ ಬುದ್ಧಿ ಕಲಿಯಬೇಕಾದದ್ದು ನಾನಲ್ಲ. ಅದೆಷ್ಟೋ ಬಡವರ ಮನೆಗಳನ್ನು ಮಸಣ ಮಾಡಿ ಅವುಗಳ ಮೇಲೆ ಅರಮನೆ ಕಟ್ಟಿಸಿಕೊಂಡು ರಾಜ ಮಹಾರಾಜರಂತೆ ಮೆರೆಯುವ ನಿನ್ನಂಥ ಮೂರ್ಖರು ಬುದ್ಧಿ ಕಲಿಬೇಕು. ಪವಿತ್ರ ಕಾವಿ ಬಟ್ಟೆ ಮೈ ಮೇಲೆ ಧರಿಸಿ ಹೆಣ್ಣು ಹೊನ್ನ ಹೆಂಡ ಕಣ್ಣಿಗೆ ಮನ್ನ ಹಾಕಿ ಮುಗ್ಧರಿಗೆ ಮಾಯಿಯ ಬೂದಿ ಎರೆಸಿ ವಿಲಾಸಿ ಜೀವನದ ತೇಲಾಡುವ ನಿನ್ನಂಥ ಕಪಟ ಸನ್ಯಾಸಿಗಳು ಬುದ್ಧಿ ಕಲಿಬೇಕು. ಅವನ ಮಾತು ನಿನಗೆ ಅರ್ಥವಾಗಿದ್ರೆ ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಪಡಬೇಕು ಅನ್ನೋ ಹಾಗಿದ್ರೆ ನನ್ನ ಗುಂಡಿಗೆ ನಿನ್ನ ಎದೆ ಕೊಟ್ಟು ನಿಲ್ಲು. ನಿನ್ನ ಪಾಪದ ಪಟ್ಟಿ ಇನ್ನೂ ಇದೆ ಅನ್ನೋ ಹಾಗಿದ್ರೆ ತಪ್ಪಿಸಿಕೊಳ್ಳುವ ಪ್ಲಾನ್ ತಯಾರು ಮಾಡು. ಕಾಗೆ ಕೋಗಿಲಿಗೆ ಬುದ್ಧಿ ಹೇಳಿದಂತೆ ನೀನು ನನ್ನ ಜೀವನದ ಪುಟವನ್ನೇನೆ ತಿರುವಿ ನೋಡಿವಿ. ಮೊದಲು ನಿನ್ನ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಹೆಣ್ಣು ಅನ್ನುವುದನ್ನು ಮರೆತು ಹೆಮ್ಮಾರಿಯಂತೆ ವರ್ತಿಸಿದಿ. ಇಲ್ಲ, ಈಗ ನಿನ್ನ ಇತಿಶ್ರೀ ಮಾಡಿ ನಾನು ಇಲ್ಲಿಂದ ಹೋಗೋದು. ಬನ್ನಿ ಬನ್ನಿ ಎಸ್ ಪಿ ಅವರೇ, ಬನ್ನಿ. ನೋಡಿ, ಇವರಿಬ್ಬರನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗಿ. ನೋಡಿ, ಮಿಕ್ಕಿ ವಿಷಯ ಅಲ್ಲ, ಆಫೀಸಿನಲ್ಲಿ ಹೇಳ್ತೇನೆ. ಮೊದಲು ತಗೊಂಡು ಹೋಗಿ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಾ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮರ್ಯಾದೆಯಿಂದ ಜೀಪತ್ ಬನ್ನಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ. ಎಸ್ ಪಿ ಅವರ, ನಿಮ್ಮ ತಲೆ ಕಟ್ಟಿಲ್ಲ ತಾನೆ? ತಲೆ ಕೆಟ್ಟಿದ್ದು ನದ್ದಲ್ಲ, ನಿಮ್ಮದು. ಏನು ಮಾತಾಡ್ತಿದ್ದೀರಿ ನೀವು? ನಾನು ಯಾರು ಅಂತ ಮಾಡ್ಕೊಂಡಿದ್ದೀರಾ? ಯಾರು? ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿ ಬಂದಿರುವ SP ಅರುಣ್. ನಾನು ನಿಮ್ಮ ಅಳಿಯನಾಗಿದ್ದು ಕೇವಲ ನಾಟಕ. ಗಗನಕ್ಕೇರಿದ ನಿಮ್ಮ ಕೀರ್ತಿ ಪಟವನ್ನು ನೆಲಕಚ್ಚುವಂತೆ ಮಾಡಲು ಬಂದ ಇನ್ಸ್ಪೆಕ್ಟರ್ ವರುಣ್. ಹಾ ಕೀರ್ತಿರಾಜ್, ನಿಮ್ಮಿಂದ ಮೋಸತನಕ್ಕೆ ಬಲಿಯಾದ ಮಹಾದೇವ್ ಗುರುಜಿಯ ಮಕ್ಕಳು ನಾವು. ನಿಮ್ಮ ಬದುಕಿನ ಬುನಾದಿಯನ್ನು ಸಡಿಲುಗೊಳಿಸಲು ಬಂದ SP ಅರುಣ್ ಯಾರು ಗೊತ್ತಾ? ಬೆಂಗಳೂರಿನಲ್ಲಿ ಕಲಿಯಲಿದ್ದ ನನ್ನ ದೊಡ್ಡ ತಮ್ಮ. ಇನ್ನು ನಿಮ್ಮ ಅಳಿಯ ತೇಜಸ್ವಿ ಯಾರು ಗೊತ್ತಾ? ನನ್ನ ಚಿಕ್ಕ ತಮ್ಮ ವರುಣ್. ನೀವು ಅವನ ದೇಹದ ಮೇಲೆ ಹಾಕಿದ ಚಾಕುವಿನ ಗುರುತು ಮೋಸದ ಇನ್ನೂ ಹಾಗೆ ಉಳಿದಿವಿ. ತೋರಿಸ್ಲಾ? ಇನ್ನು ನಾನು ಯಾರು ಅಂತ ನಿಮಗೆ ನೆನಪಾಗಿರ್ಬಹುದಲ್ಲ? ಆ ಸೀತಾ ಎಂಬ ಪವಿತ್ರ ಹೆಸರನ್ನು ಅಳಕಿಸಿದ ಮೇಲೆ ನಾನು ಮೋನಿಕಾ ಆಗಿದ್ದು. ನಾನು ಮನಸ್ಸು ಮಾಡಿದ್ರೆ ನನ್ನ ಕಾಲಡಿಯಲ್ಲಿ ದಾಸನಾಗಿ ಬೀಳುತ್ತಿದ್ದ ನಿನ್ನನ್ನು ಕೊಲ್ಲಲು ಅರಕ್ಷಣ ಕೂಡ ಹಿಡಿಯುತ್ತಿರಲಿಲ್ಲ. ಆದರೆ ಪೊರಕೆಯರ ರಕ್ತ ಕಣ್ಣೀರು ಕಂಡು ಖುಷಿ ಪಡುವ ನಿನಗೆ ನಿನ್ನವರ ರಕ್ತ ಕಣ್ಣೀರಿನ ರುಚಿ ಹೇಗಿರುತ್ತದೆ ಅಂತ ನಿನಗೂ ತಿಳಿಯಬೇಕಲ್ಲ. ಅದಕ್ಕೆ ನಿನ್ನನ್ನು ಇಷ್ಟು ದಿನ ಬದುಕಲೇ ಬಿಟ್ಟಿದ್ದು. ಇವತ್ತು ನಿನ್ನ ವಿಲಾಸ ಜೀವನಕ್ಕೆ ಗುಡ್ ಬೈ ಹೇಳಿ ನನ್ನ ಗುಂಡಿಗಾಹುತಿಯಾಗಲು ಸಿದ್ಧನಾಗು. ಬೇಡ, ಕಾನೂನನ್ನು ಕೈಗೆತ್ತಿಕೊಳ್ಬೇಡ. ಅದು ಅಲ್ಲದೆ ಇವನಿಂದ ನನಗೆ ಬರಬೇಕಾಗಿರೋ ಇನ್ನೂ ಒಂದು ಫೈಲ್ ಬಾಕಿ ಇದೆ. ಆತ ಬಂದ ಮೇಲೆ ಇವನ ಕೆಲಸ. ಎಲ್ಲಿದೆ? ಇಲ್ಲ. ಎಲ್ಲಿದೆ ಆ ಫೈಲ್? ಆ ಫೈಲ್ ನನ್ನ ಹತ್ರ ಇಲ್ಲ. ಆ ಫೈಲ್ಗೋಸ್ಕರ ನಾ ಇಷ್ಟೆಲ್ಲ ಹುಡುಕಾಡ್ತಾ ಇರೋದು. ಹೇಳ್ತೀಯೋ ಇಲ್ವೋ? ಆ ಫೈಲ್ ನನ್ನ ಹತ್ರ ಇದೆ. ಆ ಫೈಲ್ ನಿನ್ನ ಹತ್ರ ಇದೆಯೇ? ಅಮ್ಮ, ಆ ಫೈಲ್ ನನ್ನ ಕೈಯಲ್ಲಿ ಕೊಡು. ಅದು ನನ್ನ ಹತ್ರ ಇದ್ರೆ ಇವ್ರಿಗೆ ಯಾರು ಏನು ನನ್ನನ್ನು ಮಾಡಕ್ಕಾಗದಲ್ಲ. ಡ್ಯಾಡಿ, ಇನ್ನು ನಿಮ್ಮ ಜೀವನದಲ್ಲಿ ಏನು ಉಳಿದಿದೆ ಅಂತ ಹೇಳಿ ಈ ಫೈಲಿಗಾಗಿ ಇಷ್ಟು ಪಡೆದಾಡ್ತಾ ಇದ್ದೀರಾ? ನೋಡಮ್ಮ, ಆ ಫೈಲ್ ನನ್ನ ಹತ್ರ ಇದ್ರೆ ಇವ್ರಿಗೆ ಏನು ಮಾಡಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಫೈಲ್ ನನ್ನ ಕೈಯಲ್ಲಿ ಕೊಡು. ಅದಕ್ಕಾಗಿನೇ ಈ ಫೈಲನ್ನ ಕೊಡೋದಕ್ಕೆ ಬಂದಿತ್ತು. ಸರ್, ತೆಗೆದುಕೊಳ್ಳಿ ಈ ಫೈಲನ್ನ. ಅಯ್ಯೋ ಅಮೃತ್, ನೀನು? ಅಯ್ಯೋ, ನಾನೇ
ನಿಮ್ಮ ರಕ್ತವನ್ನು ಹಂಚಿಕೊಂಡು ಬಂದ ನಿಮ್ಮ ಕುಲಪುತ್ರ ಸತ್ತವನು ಹೇಗೆ ಬದುಕು ಬಂದ ಅಂತೀರಾ? ನಿಮ್ಮನ್ನ ಭದ್ರನ್ನ ಸಾಯಿಸುವುದಕ್ಕಾಗಿ ನಾನು ಮೋನಿಕಾಳೊಂದಿಗೆ ಸೇರಿ ಆಡಿದ ನಾಟಕವಿದು. ಅಮೃತ್ ಅಮೃತ್ ಹೌದಾ? ನನ್ನ ಮಗಳೇ ನನ್ನನ್ನು ಹಿಡಿಯುವುದಕ್ಕಾಗಿ ಫೈಲ್ ಒದಗಿಸಿ ಕೊಟ್ಟಾಗ, ಇನ್ನು ಸತ್ತಾಗ ಕಿಚ್ಚಿಡಬೇಕಾದ ಮಗನೇ ಗುಂಡಿಕ್ಕಿ ಕೊಂದಾಗ ಇದಕ್ಕಿಂತ ಹೆಚ್ಚಿನ ಪ್ರಾಯಶ್ಚಿತ್ತ ಇನ್ನಾವುದಿದೆಯಪ್ಪ? ಹಾರಿಸು ಅಮೃತ್, ಗುಂಡನ್ನು ಹಾರಿಸು. ಬೇಡ. ತಾಯಿ ವೇಳೆಯಲ್ಲಾದ್ರೂ ಇಂಥ ಒಳ್ಳೆಯ ಮಕ್ಕಳಿಗೆ ಜನ್ಮ ಕೊಟ್ಟನಲ್ಲ ಎಂದು ಸಂತೋಷದಿಂದ ಪ್ರಾಣ. ಮೋನಿಕಾ, ಅಂದು ನೀನು ನನ್ನ ತಂದೆಯ ವಿಷಯ ತಿಳಿಸಿ ನನ್ನನ್ನು ಕೊಲ್ಲಲು ಬಂದಾಗ ನಾನು ನಿನಗೊಂದು ಮಾತು ಕೊಟ್ಟಿದ್ದೆ. ನೀನು ಹೇಳೋ ಮಾತು ನಿಜವೇ ಆಗಿದ್ರೆ ನಾನೇ ನನ್ನ ತಂದೆಯನ್ನು ಕೊಂದು ಬಂದು ನಿನ್ನ ಎದುರು ನಿಲ್ಲುತ್ತೇನಂತ. ಇದೋ ತೆಗೆದುಕೊಪ್ಪಿಸ್ತು. ನೀನೀಗ ನನ್ನನ್ನು ಧಾರಾಳವಾಗಿ ಕೊಲ್ಬಹುದು. ಕಮಾನ್, ಶೂಟ್ ಮೀ. ಸರ್, ಇಂಥ ದುಷ್ಟರನ್ನು ಕೊಂದು ಹಾಕುವಂತಹ ನಿಮ್ಮಂತಹ ಕೆಚ್ಚದೆಯವರೇ ಜೈಲಿನ ಕಂಬಿಯ ಒಳಗಡೆ ಕುಳಿತರೆ ರಕ್ತ ಬೀಜಾಸ್ತ್ರನ ಈ ಔಷಧರನ್ನು ನಾಶ ಮಾಡುವರಿಯ? ನಿಮ್ಮಂಥವರು ಹೊರಗೆ ಇರಲೇಬೇಕು. SP ಸರ್, ಕೊಲೆ ಮಾಡಿದವರು ಅವರಾದರೂ ಅದಕ್ಕೆ ಪ್ರೇರಕಗಳು ನಾನು. ಮೇಲಾಗಿ ನಿಮಗೆ ಬೇಕಾಗಿದ್ದು ಸಾಕ್ಷಿ. ಆ ಸಾಕ್ಷಿ ನನ್ನ ಕೈಯಲ್ಲಿದೆ. ದಯವಿಟ್ಟು ನಾನು ಬಂಧಿಸಿ. ಛೇ, ನಾನು ಮಾಡಿದ ಅಪರಾಧ ನಿಮ್ಮ ಮೇಲೇಕೆ? ಅಮೃತ್, ತಂದೆಯಂತೆ ಮಕ್ಕಳಿರುತ್ತಾರೆ ಎಂಬ ಮಾತನ್ನ ಸುಳ್ಳು ಮಾಡಿದವರು ನೀವು. ನಿಮ್ಮ ವಂಶವನ್ನು ನಿರ್ವಂಶ ಮಾಡಬೇಕೆಂದು ಪಡೆದೊಡ್ಡ ನಾವು ನಿಮ್ಮ ತಂದೆಯ ಮುಂದೆ ಗೆದ್ದರೂ ಕೂಡ ನಿಮ್ಮೆದುರಿಗೆ ಸೋತಿದ್ದೆ. ಅದಕ್ಕಾಗಿಯೇ ಬಲ್ಲವರು ಹೇಳ್ತಾರೆ, ಒಳ್ಳೆಯತನಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತದೆ ಅಂತ. ತೇಜಸ್ವಿಯವರೇ, ತೆಗೆದುಕೊಳ್ಳಿ ಈ ಮಾಂಗಲ್ಯವನ್ನ. ಆವತ್ತು ನೀವೇ ನಿಮ್ಮ ಕೈಯಾರೆ ನನ್ನ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯ ಕೊಡು ಅಂತ ಕೇಳಿದ್ರಿ. ಆದ್ರೆ ಅವತ್ತು ನಾನು ಅದಕ್ಕೆ ಒಪ್ಪಲಿಲ್ಲ. ಆದ್ರೆ ಇವತ್ತು ನಾನೇ ನನ್ನ ಕೈಯಾರೆ ಕೊಡ್ತಾ ಇದ್ದೀನಿ. ತೆಗೆದುಕೊಳ್ಳಿ ಇದನ್ನ. ಬೇಡ, ತಂದೆ ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡುವಷ್ಟು ಸಣ್ಣ ಗುಣದವನಲ್ಲ ಇವನು. ನೋಡು, ನಾನು ನಿನ್ನನ್ನ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ, ಅನುಷಾ, ಸ್ವೀಕಾರ ಮಾಡ್ತೀನಿ. ಆದ್ರೆ ನಾನು ನಿಮ್ಮನ್ನ ಗಂಡ ಅಂತ ಸ್ವೀಕಾರ ಮಾಡೋದಕ್ಕೆ ತಯಾರಿಲ್ಲ. ನೋಡಿ, ನನಗೀಗಾಗ್ಲೇ ಸಾಕಷ್ಟು ಜನ ಮಕ್ಕಳಿದ್ದಾರೆ. ನಾನು ನನ್ನ ಹೆಸರಿಗಿದ್ದ ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ಬರೆದುಕೊಟ್ಟು ನಾನು ಅನಾಥಾಶ್ರಮಕ್ಕೆ ಮಾತಿಯಾಗಿ ಹೋಗ್ತಾ ಇದ್ದೆ. ಅನುಷಾ, ಹುಟ್ಟಿದ ಮಕ್ಕಳೇ ಅವರನ್ನ ನೋಡಿ ಕಲ್ಲಾಗಿ ನಿಂತಿದ್ದೇವೆ. ಆದ್ಮೇಲೆ ಯಾಕೆ ಬೇಕು ಈ ಜೀವನ? ಬೇಡ, ನನಗೆ ಈ ಜೀವನ ಬೇಡ, ಈ ನಶ್ವರದ ಅರಮನೆ ಬೇಡ. ಅನುಷಾ, ನೋಡಿ, ನೀವು ನನ್ನನ್ನ ತುಂಬಾ ಪ್ರೀತಿಸ್ತೀರ ಅಂತ ನನಗೆ ಚೆನ್ನಾಗ. ಆದ್ರೆ ನನಗೆ ನಿಮ್ಮೊಬ್ಬರ ಪ್ರೀತಿ ಬೇಕಾಗಿಲ್ಲ, ಸರ್ವರ ಪ್ರೀತಿ ಬೇಕು. ದಯವಿಟ್ಟು ಇನ್ನು ಮುಂದೆ ಮಾತಾಡದೆ ನನ್ನನ್ನ ಹರಿಸಿಕೊಡಿ. ತೆಗೆದುಕೊಳ್ಳಿ ಈ ಮಾಂಗಲ್ಯವನ್ನ.